오늘 우리가 공부할 내용은 갈라디아서 5장 17절부터 공부하겠습니다. ಇವತ್ತು ನಮ್ಮ ವೇದ ಭಾಗವು ಗಲಾತ್ಯ 5ನೇ ಅಧ್ಯಾಯ 17ನೇ ವಚನದಿಂದ 갈라디아서 5장 17절에서 21절까지 하겠습니다. ಇವತ್ತು ಗಲಾತ್ಯ 5ನೇ ಅಧ್ಯಾಯ 17ರಿಂದ ಸಾಧ್ಯವಾದರೆ 21ರವರೆಗೂ ನಾವು ನೋಡೋಣ. 5장 17절부터 읽어봅니다. ಈಗ ನಾವು ಓದಲಿಕ್ಕಿದ್ದೇವೆ. 육체의 소욕은 성령을 거스르고 성령은 육체를 거스르나니 이 둘이 서로 대적함으로 너희가 원하는 것을 하지 못하게 하려 함이니라. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನ ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲು ಇಚ್ಛಿಸುವುದನ್ನು ಮಾಡದಂತೆ ನೀವು ಒಂದಕ್ಕೊಂದು ಹೋರಾಡುತ್ತವೆ. 18. 너희가 만일 성령의 인도하시는 바가 되면 율법 아래에 있지 아니하리라. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ನೇಮನಿಷ್ಠೆಗಳಿಗೆ ಅಧೀನರಲ್ಲ. 19. 육체의 일은 분명하니 곧 음행과 더러운 것과 호색과 우상숭배와 주술과 원수 맺는 것과 분쟁과 시기와 분냄과 당짓는 것과 분열함과 이단과 투기와 술 취함과 방탕함과 또 그와 같은 것들이라. 전에 너희에게 경계한 것 같이 경계하노니 이런 일을 하는 자들은 하나님의 나라를 유업으로 받지 못할 것이요. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ. 지난주에 우리가 공부할 때 성령을 따라 행하라 그리하면 육체의 욕심을 이루지 아니하리라 이걸 공부했죠. ಕಳೆದ ಬಾರಿ ಕೂಡ ನಾವು ಧ್ಯಾನ ಮಾಡಿದ್ವಿ. ಆತ್ಮಿಕವಾದ ವಿಷಯಗಳಲ್ಲಿ ನಾವು ಮುಂದಾಗಿದ್ರೆ ಶಾರೀರಿಕವಾದ ಕಾರ್ಯಗಳನ್ನ ಜಯಿಸಬಹುದು ಎಂಬುದಾಗಿ. 육체의 욕심은 바로 죄와 연결됩니다. 죄를 짓게 만드는 거라고요. ಇಲ್ಲಿ ಶಾರೀರಿಕವಾದ ಸ್ವಭಾವಗಳು ನಮ್ಮನ್ನ ಪಾಪ ಮಾಡುವಂತೆ ಪ್ರೇರೇಪಿಸುತ್ತವೆ. 육체의 일을 하게 만드는 거라고요. ಶಾರೀರಿಕವಾದ ಕಾರ್ಯಗಳನ್ನ ಮಾಡುವ ಹಾಗೆ ಕೂಡ ಪ್ರೇರೇಪಣೆ ನೀಡುತ್ತವೆ. 그래서 육체의 욕심대로 살지 않고 육체의 일을 하지 않으려면 성령을 따라 행해야 된다는 겁니다. ಆಮೇಲೆ ಒಂದು ವೇಳೆ ನಾವು ಶಾರೀರಿಕವಾದ ಸ್ವಭಾವಗಳಿಗೆ ಒಳಗಾಗಬಾರದು ಮತ್ತೆ ಆತ್ಮಿಕವಾದ ರೀತಿಯಲ್ಲಿ ನಡಿಬೇಕು ಅಂತಂದ್ರೆ ಪರಿಶುದ್ಧಾತ್ಮನಿಗೆ ವಿಧೇಯರಾಗಿ ನಡಿಬೇಕು. 아담이 범죄한 이후에 모든 사람에게는 죄의 성품이 있다고 그랬죠. ಆದಾಮನ ಮೂಲಕವಾಗಿ ಅಲ್ಲಿಂದ ನಾವು ನೋಡ್ತೇವೆ ಎಲ್ಲರೂ ಕೂಡ ಪಾಪವನ್ನ ಮಾಡಿದ್ದಾರೆ ಎಂಬುದಾಗಿ. 죄를 지으면은 죄에 대한 책임도 있어요. ಒಂದು ವೇಳೆ ಪಾಪ ಮಾಡಿದ್ದಾರೆ ಅಂತ ಅಂದಮೇಲೆ ಆ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಕೂಡ ತೆರಬೇಕಾಗುತ್ತದೆ. 그것을 우리가 성경에서는 the wage of sin이라고 그랬어요. ಅದನ್ನ 죄의 삭. 예. ಆ ಪಾಪ ಸತ್ಯವೇದದಲ್ಲಿ ನೋಡ್ತೇವೆ, ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ. 죄의 삭은 로마서 6장 23절에 사망이라고 했죠. ಅದೇ ವಚನವನ್ನ ರೋಮ 6ನೇ ಅಧ್ಯಾಯ 23ರಲ್ಲಿ ಕೂಡ ನಾವು ನೋಡ್ತೇವೆ. 죄의 결과는 사망이에요. ಈ ಪಾಪವು ಕೊಡುವಂತ ಒಂದು ಸಂಬಳ ಮರಣವಾಗಿರುತ್ತದೆ. 그것은 하나님과 완전히 떨어지는 것입니다. ಅದರರ್ಥ ಇನ್ನೊಂದು ಕಡೆ ನೋಡ್ತೇವೆ, ದೇವರಿಂದ ನಾವು ದೂರ ಉಳ್ಕೊಳ್ಳುವಂತದ್ದಾಗಿರುತ್ತದೆ. 이 세상에 살 때는 하나님과 관계가 끊어지는 것이 죄의 결과예요. ಪಾಪದ ಮೂಲಕವಾಗಿ ಯಾವಾಗಾದ್ರೆ ಪಾಪದಲ್ಲಿರ್ತೀವೋ ನಾವು ದೇವರಿಂದ ದೂರ ಉಳ್ಕೊಂಡಿರ್ತೇವೆ ಹೊರತು ಅನ್ಯೋನ್ಯತೆಯನ್ನ ಹೊಂದಲಿಕ್ಕಾಗಲ್ಲ. 이 세상에 사는 동안에는 그렇다는 겁니다. ಯಾಕಂದ್ರೆ ಈ ಲೋಕದಲ್ಲಿ ನಾವು ಜೀವಿಸುವಷ್ಟು ದಿನಗಳ ಕಾಲವೂ ಕೂಡ. 그리고 우리가 이 육체가 다 끝날 때, 우리가 죽을 때는 그 죄의 결과가 영벌이요. 이터널 퍼니시먼트. ಒಂದು ವೇಳೆ ನಾವು ಶಾರೀರಿಕವಾದ ಪಾಪಗಳಲ್ಲೇ ಸಾಯುವುದಾದರೂ ಕೂಡ ನಾವು ಕೊನೆಯದಾಗಿ ಅಥವಾ ನಮ್ಮ
ಅಂತ್ಯದ ಸಂದರ್ಭದಲ್ಲಿಯೂ ಕೂಡ ಅದರ ಶಿಕ್ಷೆಯನ್ನ ನಾವು ನಿತ್ಯ ನರಕವನ್ನ ಹೊಂದಬೇಕಾಗಿರ್ತದೆ. 영벌을 받으면은 헬로 들어가게 된단 말입니다. 지옥으로. ಯಾವಾಗ ನಿತ್ಯವಾದ ಶಿಕ್ಷೆಗೆ ಒಳಗಾಗ್ತೀವೋ ಅದರ ಅರ್ಥ ನರಕಕ್ಕೆ ಹೋಗ್ತೀವಿ ಎಂಬುದಾಗಿ. 근데 모든 사람이 다 아담의 범죄 이후에 아담의 죄로 인해서 죄의 책임을 가지고 있고, ಹಾಗಾಗಿ ನಾವೆಲ್ಲರೂ ಕೂಡ ಆದಾಮನಿಂದಲೂ ನೋಡ್ತೇವೆ, ಪಾಪದಲ್ಲಿರುವಂತವರು ಅಥವಾ ಪಾಪದಲ್ಲಿ ಜನಿಸಿರುವಂತವರು ಎಂಬುದಾಗಿ. 또 죄의 성품을 가지고 있기 때문에 사는 동안에 죄를 범하고 살고 있어요. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಆ ಒಂದು ಪಾಪದಲ್ಲೇ ನಾವು ಈಗ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನಾವು ಅರಿತು ಪಶ್ಚಾತ್ತಾಪ ಪಡಬೇಕು. 이렇게 죄의 책임도 가지고 있고 죄의 성품도 가지고 있기 때문에 죄를 자꾸 더 범하게 된다는 겁니다. ಹುಟ್ಟಿದಂದಿನಿಂದ ನಾವು ಪಾಪಿಗಳಾಗಿದ್ದೇವೆ ಮತ್ತೆ ಪಾಪವನ್ನ ಹೊಂದಿದ್ದೇವೆ, ಅದರ ಶಿಕ್ಷೆಯಿಂದ ನಾವು ಪಾರಾಗಬೇಕು. 그래서 하나님과의 관계가 끊어지고, ಹಾಗಾಗಿ ದೇವರು ಯಾವಾಗಾದ್ರೆ ಪಾಪದಲ್ಲಿದ್ದೇವೆ ದೇವರಿಂದ ನಮ್ಗೆ ಅನ್ಯೋನ್ಯತೆ ದೂರವಾಗಿದೆ. 다시 말하면 하나님을 모르고 자기 마음대로 살고 있다는 겁니다. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ದೇವರನ್ನ ಅರಿಯದೆ ನಾವು ಜೀವಿಸುವಂತವರಾಗಿದ್ದೇವೆ. 그리고 죄의 책임 때문에 이터널 퍼니시먼트, 영벌을 받는다는 거죠. ಪಾಪದ ನಿಮಿತ್ತ ನಿತ್ಯವಾದ ಶಿಕ್ಷೆಗೂ ಕೂಡ ನಾವು ಒಳಗಾಗುವಂತವರಾಗಿರುತ್ತೇವೆ. 죽으면 헬로 들어가게 된다는 겁니다. 지옥으로 들어가게 된다는 거예요. ಒಂದು ವೇಳೆ ಸತ್ತರೆ ನಾವು ನರಕಕ್ಕೆ ಹೋಗುವಂತವರಾಗಿರ್ತೇವೆ. 그런데 예수 그리스도께서 사람의 모든 죄를 다 짊어지고 대속제물이 되셨어요. ಹಾಗಾಗಿ ಯಾರು ಕೂಡ ನರಕಕ್ಕೆ ಹೋಗಬಾರದು ಅಂತೇಳಿ ಯಾರೆಲ್ಲ ಪಶ್ಚಾತ್ತಾಪಪಟ್ಟು ಯೇಸು ಸ್ವಾಮಿಯ ಮೂಲಕವಾಗಿ ನಂಬಿ ರಕ್ಷಣೆಯನ್ನ ಹೊಂದುತ್ತಾರೋ ಅವರೆಲ್ಲರಿಗೂ ಕೂಡ ಪರಲೋಕವನ್ನ ಕೊಡ್ಲಿಕ್ಕೋಸ್ಕರವಾಗಿ ಯೇಸು ಸ್ವಾಮಿ ತಾನೇ ಒಂದು ಯಜ್ಞ ಬಲಿಯಾಗಿ ಅರ್ಪಿಸಿಕೊಂಡನು. 하나님의 아들 예수께서 우리 죄를 위해 속죄제물이 되어 주셨다는 겁니다. ತಂದೆಯಾದ ದೇವಕುಮಾರನು ಆಗಿರುವಂತ ಯೇಸು ಸ್ವಾಮಿಯನ್ನ ಒಂದು ಯಜ್ಞ ಬಲಿಯಾಗಿ ನಮಗೋಸ್ಕರವಾಗಿ ಸಮರ್ಪಣೆ ಮಾಡಿದ್ದಾರೆ. 그래서 우리가 예수 그리스도를 믿으면 하나님으로부터 죄를 용서받게 되는 거예요. ಒಂದು ವೇಳೆ ನಾವು ಯೇಸು ಸ್ವಾಮಿಯನ್ನ ನಂಬುವುದಾದ್ರೆ ತಂದೆಯಾದ ದೇವರ ಮೂಲಕವಾಗಿ ಕ್ಷಮಿಸಲ್ಪಡ್ತೇವೆ. 예수님이 우리 죄를 위해서 속죄제물이 되어 주셨기 때문에 ಯಾಕಂದ್ರೆ ಆತ ನಮ್ಮನ್ನ ಕ್ಷಮಿಸಿದ್ದಾರೆ. 하나님께서 예수님을 속죄제물로 받으셨기 때문에 ನಮ್ಮನ್ನ ಕ್ಷಮಿಸಿ ನಮಗೋಸ್ಕರವಾಗಿ ತನ್ನ ಕುಮಾರನನ್ನ ಬಲಿಯಾಗಿ ಅರ್ಪಿಸಿದ್ದಾರೆ. 그래서 예수님을 믿는 사람들은 예수님에 의해서 죄를 다 용서받게 된다는 겁니다. ಯೇಸು ಸ್ವಾಮಿ ನಂಬುವಂತವರೆಲ್ಲರೂ ಕೂಡ ಆತನ ಕುರಿತು ಅರಿತುಕೊಳ್ಳುವಂತವರಾಗಿದ್ದಾರೆ. 죄를 다 용서받으면은 죄의 책임이 없어져요. ಹಾಗೆ ಪಾಪವಂತದಿಂದ ಕೂಡ ಬಿಡುಗಡೆ ಹೊಂದುತ್ತಾರೆ ಅಥವಾ ಕ್ಷಮೆಯನ್ನ ಹೊಂದುತ್ತಾರೆ. ಆಗ ಶಿಕ್ಷೆಯಿಂದ ಪಾರಾಗಿದ್ದಾರೆ ಎಂಬುದಾಗಿ ಅರ್ಥ. 이터널 퍼니시먼트, 영벌을 받지 않는다는 겁니다. ಸೊ ನಿತ್ಯವಾದ ಶಿಕ್ಷೆಯಿಂದ ನಾವು ಎಸ್ಕೇಪ್ ಆಗಬಹುದು ಅಥವಾ ಪಾರಾಗಬಹುದು. 오히려 영생을 얻어서 이터널 라이프를 얻어서 ಹಾಗೆ ನಿತ್ಯವಾದ ಜೀವಿತವನ್ನ ಹೊಂದಿಕೊಂಡು 하나님 나라로 들어가게 된다는 겁니다. ದೇವರ ರಾಜ್ಯಕ್ಕೆ ನಾವು ಹೋಗಬಹುದಾಗಿದೆ. 예수 그리스도를 믿는 사람들은 죄는 용서받았죠. ಯೇಸು ಕ್ರಿಸ್ತನ ನಂಬಿದಂತವರು ಪಾಪದಿಂದ ಬಿಡುಗಡೆಯನ್ನ ಹೊಂದಿದ್ದಾರೆ. 그런데 죄의 성품은 지워지지 않아요. ಹಾಗೆ ಪಾಪದ ಕಾರ್ಯಗಳಿಂದ ಕ್ಷಮೆ ಹೊಂದಿದ್ದಾರೆ. ಆದರೆ ಇನ್ನೂ ಕೆಲವು ಸ್ವಭಾವಗಳು ಮನುಷ್ಯನಲ್ಲಿ ಹಾಗೆ ಇರ್ತವೆ. 죄의 성품은 예수 그리스도를 믿고 난 뒤에 성품을 이제 자꾸 바꿔나가야 되는 겁니다.
ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಸರಿ, ಆದ್ರೆ ನಿನ್ನ ಸ್ವಭಾವಗಳು ಮತ್ತೆ ಮತ್ತೆ ನಿನ್ನನ್ನ ಪಾಪದ ಕಡೆಗೆ ಪ್ರೇರೇಪಿಸ್ತಾ ಇದೆಯಾ? ಆ ಸಂದರ್ಭದಲ್ಲಿ ಎಚ್ಚರವಾಗಿರಬೇಕು. 다시 말하면은 예수 그리스도를 믿는 사람도 하나님이 주신 그 형상이 많이 더럽혀져 있고 찌그러져 있어요. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಕ್ಷಮಿಸಲ್ಪಟ್ಟಿರುವಂತವರು ಕೂಡ ಮತ್ತೆ ಮತ್ತೆ ಪಾಪಕ್ಕೆ ಒಳಗಾಗುವಂತದ್ದನ್ನ ನಾವು ನೋಡ್ತೀವಿ. The image of God. 하나님이 사람을 창조하실 때 하나님의 형상대로 창조했잖아요. ನಾವೆಲ್ಲ ದೇವ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿರುವಂತವರಾಗಿದ್ದೀವಲ್ವಾ? 그때의 형상은 완전한 형상이었어요. 퍼펙트 이미지였어요. ಆತನ ಸ್ವರೂಪದಲ್ಲಿ ಸೃಷ್ಟಿಸಿ ಆತನ ಆತ್ಮದಿಂದ ನಮ್ಮನ್ನ ತುಂಬಿಸಿದ್ದಾರೆ. 그러나 아담이 범죄한 이후에 그 형상이 더럽혀지고 찌그러지고 일그러졌다는 겁니다. ಅಂತಹ ನಮಗೆ ಆದಾಮನ ಮೂಲಕವಾಗಿ ನಾವು ನೋಡ್ತೇವೆ, ದೇವರ ಅನ್ಯೋನ್ಯತೆ ಐಕ್ಯತೆಯಿಂದ ದೂರ ಆಗುವಂತಹ ಪಾಪವನ್ನ ಮಾಡಿ ದೂರವಾಗಿದ್ದಾರೆ. 그래서 사람에게는 죄의 성품이 있다는 거예요. ಹಾಗಾಗಿ ಅವತ್ತಿನಿಂದ ಒಂದು ಪಾಪದ ಸ್ವಭಾವಗಳು ಅಥವಾ ಇಚ್ಛೆಗಳನ್ನುವಂಥದ್ದು ಮನುಷ್ಯನಲ್ಲಿ ಇರ್ತವೆ. 근데 이 죄의 성품은 예수 그리스도를 믿고 난 뒤에 이걸 바로잡아야 돼요. ಯೇಸು ಕ್ರಿಸ್ತನನ್ನ ನಂಬುವುದಕ್ಕಿಂತ ಮುಂಚೆ ಆ ಸ್ವಭಾವಗಳು ತಡೆಯಲಿಕ್ಕಾಗಿಲ್ಲ ಅಂತಂದ್ರು, ನಂಬಿದ ಮೇಲೆ ನಾವು ಅದನ್ನ ಪಾಪದಿಂದ ಎಚ್ಚೆತ್ತುಕೊಳ್ಳಬೇಕು. 죄의 성품이 사람들을 죄를 짓게 만드는 거예요. ಯಾಕಂದ್ರೆ ಆ ಪಾಪದ ಸ್ವಭಾವಗಳು ಮನುಷ್ಯನನ್ನ ಪಾಪ ಮಾಡುವಂತೆ ಪ್ರೇರೇಪಿಸುತ್ತವೆ. 다시 말하면은 육체의 욕심을 가지게 만들고 육체의 욕심을 이루려고 하게 된다는 겁니다. ಯಾಕಂದ್ರೆ ನಮ್ಮನ್ನ ಪಾಪ ಮಾಡುವಂತೆ ಪ್ರೇರೇಪಿಸಿ ಒಂದು ಆತ್ಮಿಕವಾದ ಜೀವಿತದಲ್ಲಿ ನಾವು ಬಿದ್ದು ಹೋಗುವುದಾದ್ರೆ, 예수 그리스도를 믿음으로 죄를 용서받잖아요. ಯೇಸು ಕ್ರಿಸ್ತನ ಮೂಲಕವಾಗಿ ಕ್ಷಮೆ ಹೊಂದೇನ್ ಪ್ರಯೋಜನ? 용서받는다는 것은 죄에 대한 책임을 묻지 않는다는 겁니다. ಕ್ಷಮೆ ಹೊಂದಿದಂತ ನಾವು ಅದಕ್ಕೆ ತಕ್ಕ ಹಾಗೆ ಜೀವಿಸುವಂತದ್ದು ಒಳ್ಳೆಯದು. 그러니까 죄의 책임에 대한 것을 묻지는 않는데 죄의 성품은 그대로 가지고 있다는 거예요. ಪಾಪದಿಂದ ಬಿಡುಗಡೆ ಹೊಂದಿದಂತ ನಾವು ಆ ಸ್ವಭಾವಗಳು ಕೂಡ ನಮ್ಮಲ್ಲಿ ಇರದಂತೆ ನಾವು ನಡ್ಕೋಬೇಕು. 그 죄의 성품은 우리 온 육체에 뿌리 깊게 박혀 있는 거예요. ಅನೇಕ ಬಾರಿ ನಮ್ಮಲ್ಲೇ ಅಡಗಿರುವಂತಹ ಪಾಪದ ಇಚ್ಛೆಗಳಿಂದ ನಾವು ತಡಿಬೇಕು. 그래서 그 박혀 있는 죄의 성품 때문에 우리가 육체의 욕심을 가지게 되고 육체의 일을 이루게 된다는 겁니다. ಹಾಗಾಗಿ ಯಾವಾಗಾದ್ರೆ ನಾವು ಎಚ್ಚೆತ್ತುಕೊಳ್ತೇವೋ ಆಗ ಪಾಪದ ಇಚ್ಛೆಗಳನ್ನುವಂಥದ್ದು, ಪಾಪದ ಕಾರ್ಯಗಳನ್ನುವಂಥದ್ದು ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. 그 육체의 일을 이루는 것이 바로 죄를 짓는 거예요. ಒಂದು ವೇಳೆ ಅಂತಹ ಸ್ವಭಾವಗಳೇನೆ ನಮ್ಮ ಜೀವಿತದಲ್ಲಿ ನಮಗ್ ತಿಳಿದಿರೋ ಪಾಪ ಮಾಡ್ತಾನೆ ಇದೀವಿ ಅಥವಾ ಪಾಪಕ್ಕೆ ದಾಸರಾಗ್ತಾ ಇದೀವಿ ಅಂತಂದ್ರೆ ಆತ್ಮವು ನಮ್ಮಲ್ಲಿ ಕಾರ್ಯ ಮಾಡ್ತಾ ಇಲ್ಲ. 그래서 이런 문제를 해결하기 위해서 하나님께서는 성령을 주신 것이에요. ಇಂಥ ಎಲ್ಲ ಕಾರ್ಯಗಳಿಂದ ನಾವು ಎಚ್ಚೆತ್ತುಕೊಳ್ಳಬೇಕು, ದೂರ ಇರಬೇಕು, ಪಾಪದಿಂದ ಬಿಡುಗಡೆ ಹೊಂದಬೇಕಂತ ಹೇಳಿ ಪರಿಶುದ್ಧಾತ್ಮನನ್ನ ದೇವರನ್ನ ನಮಗೆ ಸಹಾಯಕವಾಗಿ ಕಳಿಸ್ಕೊಟ್ಟಿದ್ದಾರೆ. 간단하게 말하면은 성령은 왜 주셨느냐 하면 육체의 일을 이루지 않게 하기 위해서, 하나님의 자녀답게 살게 하기 위해서 성령을 주신 거예요. ಆಮೇಲೆ ಇನ್ನೊಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಯಾಕೆ ಪರಿಶುದ್ಧಾತ್ಮನ ನಮಗೆ ಕೊಟ್ಟಿದ್ದಾರಂತೆ, ನಾವು ಶಾರೀರಿಕವಾದ ಪಾಪಗಳನ್ನ ನಾವು ಜಯಿಸಬೇಕು, ಪರಿಶುದ್ಧಾತ್ಮನ ಮೂಲಕವಾಗಿ ನಾವು ಜಯಿಸಬೇಕು ಅನ್ನುವಂಥದ್ದಕ್ಕೆ ನಮಗೆ ಸಹಾಯ ಕೊಟ್ಟಿದ್ದಾರೆ. ಆಮೇಲೆ 그 성령을 언제 주시느냐 하면은 믿을 때 주시는 거예요. ಯಾವಾಗ ಕೊಟ್ಟಿದ್ದಾರೆ ಪರಿಶುದ್ಧಾತ್ಮ ದೇವರನ್ನ? ಯಾವಾಗ ಹೇಳಿದ್ರೆ ಯೇಸುವನ್ನು ನಂಬಿದೀವೋ ಅವಾಗೆ ಕೊಟ್ಟಿದ್ದಾರೆ. ಆಮೇಲೆ 예수 그리스도를 믿고 회개하면은 성령을 주신다는 겁니다. ಯೇಸು ಕ್ರಿಸ್ತನನ್ನ ನಂಬಿ ನಾವು ಪಶ್ಚಾತ್ತಾಪ ಪಡುವುದಾದ್ರೆ ಆಗಲೇ ಪರಿಶುದ್ಧಾತ್ಮ ನಮ್ಮೊಂದಿಗಿದ್ದಾರೆ. 예수 그리스도를 믿지 않던 사람이 예수 그리스도를 믿는 것이 회개예요. ಯಾರೆಲ್ಲ ಯೇಸು ಸ್ವಾಮಿನ ನಂಬಿದಾರೋ ಅಂದ್ರೆ ನಂಬುವಂತ ವಿಷಯ ಅದೊಂದು ಪಶ್ಚಾತ್ತಾಪದೊಂದಿಗೆ
ಇರುವಂತವರೆಲ್ಲರಿಗೂ ಕೂಡ ಕೊಡಲ್ಪಡುವಂತದ್ದಾಗಿದೆ. 예수 그리스도를 믿는 사람에게는 누구나 다 성령이 들어와 계십니다. ಯಾರೇ ಆಗಿರಬಹುದು, ನಂಬುವಂತ ಎಲ್ಲರಲ್ಲಿ ಕೂಡ ಪರಿಶುದ್ಧಾತ್ಮ ದೇವರು ಬರುವಂತವರಾಗಿದ್ದಾರೆ. 여러분들에게도 성령이 들어와 계시고 ನಿಮ್ಮೆಲ್ಲರಲ್ಲಿಯೂ ಕೂಡ ನಿಮ್ಮ ಜೀವಿತದಲ್ಲಿ ಕೂಡ ಪರಿಶುದ್ಧಾತ್ಮ ದೇವರಿದ್ದಾರೆ. 여러분 교회 성도들에게도 성령이 들어가 계셔요. ನಿಮ್ಮ ಸಭೆಯ ವಿಶ್ವಾಸಿಗಳ ಜೀವಿತದಲ್ಲಿ ಕೂಡ ಪರಿಶುದ್ಧಾತ್ಮನು ಇದ್ದಾರೆ. 그것이 서로 다른 성령이 아니고 같은 성령이에요. ಈ ಒಂದು ಪರಿಶುದ್ಧಾತ್ಮ ಡಿಫರೆಂಟ್ ಆಗಿರುವಂತದ್ದಲ್ಲ, ಎಲ್ಲರಲ್ಲಿಯೂ ಕೂಡ ಒಂದೇ ರೀತಿಯಾದಂತ ಆತ್ಮ. ಆಮೇಲೆ 그러니까 우리가 육체의 소욕대로 살지 않고 육체의 일을 이루지 아니하려면은 성령을 따라 살아야 된다는 겁니다. ಹಾಗಾಗಿ ಇನ್ಮೇಲೆ ನಾವು ಯಾವುದೇ ರೀತಿಯಾದಂತ ಪಾಪದ ಇಚ್ಛೆಗಳಿಗೆ ಅವಕಾಶವನ್ನ ಕೊಡದಂತೆ ಜೀವಿಸುವುದು ಉತ್ತಮ. 육체의 일을 이루지 않게 하기 위해서 성령을 보내주셨기 때문에 그렇습니다. ಹಾಗಾಗಿ ಪರಿಶುದ್ಧಾತ್ಮ ದೇವರನ್ನ ನಮಗೋಸ್ಕರವಾಗಿ ಕಳಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾವು ನೆನಪಿಡಬೇಕು. 성령을 보내주셨다고 해서 우리의 죄의 성품이 없어지는 것이 아니에요. ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ ಕೂಡಲೇ ನಮ್ಮಲ್ಲಿ ಪಾಪದ ಸ್ವಭಾವಗಳು ಅಥವಾ ಇಚ್ಛೆಗಳೇ ಇಲ್ಲ ಅಂತೇಳಿ ಅಲ್ಲ. 우리에게는 죄의 책임은 없지만은 죄의 성품은 가지고 있다는 거예요. ನಾವು ಮಾಡಿದಂತ ಪಾಪಕ್ಕೆ ಶಿಕ್ಷೆಯಿಂದ ಪಾರಾಗಿದೆ ಅಥವಾ ಕ್ಷಮಿಸಲ್ಪಟ್ಟಿದ್ದೇವೆ ನಾವು. ಆದ್ರೆ ಪಾಪದ ಇಚ್ಛೆಗಳು ಇದು ನಮ್ಮ ಜೀವಿತದಲ್ಲಿ ನಮ್ಮಲ್ಲಿ ಇರ್ತವೆ. 그래서 우리 안에 있는 죄의 성품과 성령의 성품이 서로 싸움하는 거예요. ಆದ್ರೆ ಆತ್ಮ ದೇವರೊಟ್ಟಿಗೆ ಇರುವಂತ ಸಮಯದಲ್ಲಿ ಜಯಿಸ್ಲಿಕ್ಕೆ ಆಗದೇ ಇರುವಂತದ್ದಲ್ಲ, ನಾವು ಜಯಿಸಬಹುದು. 죄의 성품 때문에 우리는 육체의 일을 이루려고 하고 있고 ಹಾಗಾಗಿ ನಾವು ಈ ಎಲ್ಲ ಕಾರ್ಯಗಳನ್ನ ಜಯಿಸಬೇಕಾಗಿದೆ. 육체의 일을 이루게 되면은 죄를 짓게 되는데 ಈ ಒಂದು ಕಾರ್ಯಗಳನ್ನ ಯಾವಾಗ ನಾವು ಜಯಿಸಲಿಕ್ಕೆ ಸಾಧ್ಯವಾಗ್ತದೋ ಖಂಡಿತವಾಗಿಯೂ ನಮ್ಮಲ್ಲಿರುವಂತಹ ಪಾಪದ ಇಚ್ಛೆಗಳನ್ನ ನಾವು ತಡೆಯಲಿಕ್ಕೆ ಸಾಧ್ಯ. 우리 안에 계신 성령께서 그것을 못하게 막으시는 거예요. ಪರಿಶುದ್ಧಾತ್ಮ ದೇವರು ಈ ಪಾಪವನ್ನು ಮಾಡಬಾರ್ದು ಅಂತ ಹೇಳಿ ತಡೀತಾರೆ. 그리고 우리가 또 거룩하게 살려고 하면은 ನಾವು ಪರಿಶುದ್ಧವಾಗಿ ನಾವು ಜೀವಿಸಬೇಕು ಅಂದ್ರೆ, 하나님 자녀답게 올바르게 살려고 하면 ದೇವರ ಮಕ್ಕಳಾಗಿ ನಾವು ಜೀವಿಸಬೇಕು. 우리 안에 있는 죄의 성품이 우리를 그렇게 못 살도록 또 방해하는 거예요. ಆ ಒಂದು ನಮ್ಮಲ್ಲಿರುವಂತ ಪಾಪದ ಇಚ್ಛೆಗಳಿಗೆ ಅಥವಾ ಕಾರ್ಯಗಳಿಗೆ ನಾವು ದೂರವಾಗಿ, ಪಾಪದ ಕಾರ್ಯಗಳಿಂದ ದೂರವಾಗಿ ದೇವರಿಗೆ ಹತ್ತಿರವಾಗಿ ಜೀವಿಸಬೇಕು. 그래서 우리가 살아야 되는 삶의 원리, principle of our life는 성령을 따라 사는 거예요. ಹಾಗಾಗಿ ನಾವು ಜೀವಿಸುವಂತಹ ಜೀವನದ ಹಾದಿಯು ಹೌದು ಪರಿಶುದ್ಧಾತ್ಮನಿಗೆ ಅನುಗುಣವಾಗಿ ಜೀವಿಸುವುದು ಒಳ್ಳೆಯದು. 그것이 17절의 말씀입니다. 17ನೇ ವಚನದಲ್ಲಿ ನಾವು ನೋಡ್ತೇವೆ. 17절을 다시 읽어봅니다. ಓದೋಣ. 육체의 소욕은 성령을 거스르고 성령은 육체를 거스르나니 이 둘이 서로 대적함으로 너희가 원하는 것을 하지 못하게 하려 함이니라. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನ ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. 성령을 따라 행하면 육체의 욕심을 이루지 않게 된다는 겁니다. ಇಲ್ಲಿ ನಾವು ನೋಡ್ತೇವೆ, ಆತ್ಮನಿಗೆ ವಿರುದ್ಧವಾಗಿರುವಂತ ಕಾರ್ಯಗಳನ್ನ ಶರೀರ ಭಾವವು ಮಾಡಲಿಕ್ಕೆ ಬಯಸ್ತದೆ. ಹಾಗಾಗಿ ಶರೀರ ಭಾವದ ಕಾರ್ಯಗಳನ್ನ ನಾವು ಆತ್ಮನ ಮೂಲಕವಾಗಿ ಜಯಿಸಬೇಕು. 성령을 따라 행하라. 그리하면 육체의 욕심을 이루지 아니하리라. ನೀವು ಮಾಡಬೇಕಾಗಿರೋ ಕಾರ್ಯ ಪರಿಶುದ್ಧಾತ್ಮನಿಗೆ ವಿಧೇಯರಾಗಬೇಕು. ಆಗ ಶರೀರ ಭಾವದ ಕಾರ್ಯಗಳನ್ನ ಜಯಿಸಬಹುದು. 거기 25절을 읽어볼게요. 25. 만일 우리가 성령으로 살면 또한 성령으로 행할지니. Verse 25. ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನ ಅನುಸರಿಸಿ ನಡೆಯೋಣ.
성령을 가진 사람은, 성령을 소유하고 있는 사람은 성령을 따라 살아야 되는 거예요. ಹಾಗಾಗಿ ನಾವು ಆತ್ಮನ ಅನುಸಾರವಾಗಿ ನಡೆದ್ರೆ ಸಾಕು, ನಮ್ಮಲ್ಲಿರುವಂತ ಪಾಪದ ಇಚ್ಛೆಗಳಿಂದ ದೂರ ಇರ್ಲಿಕ್ಕೆ ಸಾಧ್ಯ. 그렇게 하면은 육체의 욕심을 이루지 않게 되는 겁니다. ಎಲ್ಲಾ ರೀತಿಯಾದಂತ ಪಾಪಗಳನ್ನ ನಾವು ಜಯಿಸಬಹುದು. 다시 말해서 죄를 범하지 않게 된다는 겁니다. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಆತ್ಮನು ಪಾಪ ಮಾಡದಂತೆ ನಮ್ಮನ್ನು ತಡೆಯುತ್ತಾರೆ. 다시 말하면 하나님의 자녀답게 살 수 있게 된다는 겁니다. ಯಾವಾಗ ಪರಿಶುದ್ಧಾತ್ಮ ನಮ್ಮಲ್ಲಿ ಇರ್ತಾರೋ ದೇವರ ಮಕ್ಕಳು ಹೇಗೆ ಜೀವಿಸಬೇಕೆಂಬುದಾಗಿ ನಮಗೆ ಮಾರ್ಗದರ್ಶನ ನೀಡುತ್ತಾರೆ. 우리 안에 계신 성령께서는 우리를 기도하게 만들어 주십니다. ಹಾಗೆ ನಮ್ಮಲ್ಲಿರುವಂತ ಪರಿಶುದ್ಧಾತ್ಮ ದೇವರು ಇಟ್ ವಿಲ್ ಹೆಲ್ಪ್ ಅಸ್ ಟು ಪ್ರೇ ಹಾರ್ಡ್. 말씀을 가까이 하게 만들어 주세요. ದೇವರ ವಾಕ್ಯಕ್ಕೆ ಹತ್ತಿರವಾಗಿ ಆತ್ಮದೇವರು ನಮ್ಮನ್ನು ನಡೆಸುತ್ತಾರೆ. 또 말씀에 순종하게 만들어 주세요. ಹಾಗೆ ವಾಕ್ಯಕ್ಕೆ ವಿಧೇಯರಾಗುವ ಹಾಗೆ ನಡೆಸುತ್ತಾರೆ. ಆಮೆನ್. 또 순종하지 못하면 회개하게 만들어 주세요. ಹಾಗೆ ಯಾವಾಗಾದ್ರೂ ನೀನು ವಾಕ್ಯ ಧ್ಯಾನದಲ್ಲಿ ಇರ್ತೀಯೋ ಆ ವಾಕ್ಯ ಧ್ಯಾನವು ನಿನ್ನನ್ನು ಪಶ್ಚಾತ್ತಾಪ ಪಡುವ ಹಾಗೆ ಕೂಡ ನಿನಗೆ ಪ್ರೇರೇಪಣೆ ನೀಡುತ್ತದೆ. 이런 것들은 다 성령께서 하시는 일입니다. ಇದೆಲ್ಲ ಪರಿಶುದ್ಧಾತ್ಮನ ಮಾಡುವ ಈ ಎಲ್ಲಾ ಕಾರ್ಯಗಳು ದೇವರಿಗೆ ಹತ್ತಿರವಾಗಿ ಬೆಳೆಯುವಂತಹ ಕಾರ್ಯಗಳು. 그러므로 우리가 할 일은 성령을 따라 행하는 일이에요. ಹಾಗಾಗಿ ನೀವು ಮಾಡಬೇಕಾಗಿರುವಂತ ಕೆಲಸ ಏನಪ್ಪಾ ಅಂತಂದ್ರೆ ನಾವು ಪರಿಶುದ್ಧಾತ್ಮನ ಅನುಸರಿಸಿ ನಡಿಬೇಕು. 그러니까 우리는 성령을 의지해야 합니다. 릴라온. ನಾವು ಪರಿಶುದ್ಧಾತ್ಮನನ್ನೇ ಆತುಕೊಳ್ಳಬೇಕು. 성령께 모든 것을 맡겨야 하는 것입니다. ಎಲ್ಲ ಕಾರ್ಯಗಳನ್ನ ಪರಿಶುದ್ಧಾತ್ಮನಿಗೆ ನಾವು ಸಮರ್ಪಣೆ ಮಾಡಬೇಕು. 성령은 하나님의 영입니다. ಪರಿಶುದ್ಧಾತ್ಮನು ದೇವರ ಒಂದು ಆತ್ಮವಾಗಿದ್ದಾರೆ. 그러면서 성령은 하나님이십니다. ಅಂದ್ರೆ ಪರಿಶುದ್ಧಾತ್ಮನು ಕೂಡ ದೇವರಾಗಿದ್ದಾರೆ. 우리가 만약 우리 안에 성령이 없다고 생각해서 성령을 무시하면 ನಾವು ಅನೇಕ ಬಾರಿ ನಮ್ಮಲ್ಲಿ ಪರಿಶುದ್ಧಾತ್ಮ ದೇವರು ಇದ್ದಾರಾ ಅನ್ನೋ ರೀತಿಯಲ್ಲಿ ಇರ್ಬೋದು. 성령은 우리 안에서 마음 아파하시고 슬퍼하실 겁니다. ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ಪರಿಶುದ್ಧಾತ್ಮ ದೇವರು ಇರ್ತಾರೆ. ನಾವು ಪಾಪ ಮಾಡುವಾಗೆಲ್ಲ ಅವ್ರಿಗೆ ನೋವಾಗ್ತಾ ಇರ್ತದೆ. 그러면 결국은 우리의 마음도 아파지고 우리도 슬퍼지게 되는 거예요. ನಾವು ನೋವು ತಿಂತೀವಿ, ಪರಿಶುದ್ಧಾತ್ಮನು ನೋವು ತಿಂತಾರೆ. ಈ ರೀತಿಯಾದಂತ ಜೀವಿತ ಒಳ್ಳೇದಲ್ಲ. 성령을 무시하면은 우리 안에는 괴로움이 생긴다는 겁니다. ಪರಿಶುದ್ಧಾತ್ಮನ ಒಂದು ವೇಳೆ ನಮ್ಮಲ್ಲಿ ಇಲ್ಲದೇ ಇದ್ರೆ ಹೇಗೆ ಯೋಚನೆ ಮಾಡಿ. 이렇게 될 경우 우리는 성령을 따라서 행할 수 없게 돼요. ನಾವು ಯಾವ ಕಾರ್ಯದಲ್ಲಿ ಕೂಡ ಜಯವನ್ನು ಗಳಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. 우리 안에 있는 육체의 욕심이 일어나는 겁니다. ನಮ್ಮಲ್ಲಿರುವಂತ ಪಾಪದ ಇಚ್ಛೆಗಳು ಇನ್ನೂ ಅಧಿಕವಾಗಿ ಬೆಳೆಯಲಿಕ್ಕೆ ಪ್ರಾರಂಭವಾಗ್ತದೆ ಯಾವಾಗ ನಾವು ಪರಿಶುದ್ಧಾತ್ಮದೊಂದಿಗೆ ಇರೋದಿಲ್ವೋ. 우리는 둘 중에 하나입니다. ನಾವು ನಮ್ಮಲ್ಲಿ ಎರಡು ಸ್ವಭಾವ ಇರಬಹುದು, ಆದ್ರೆ ಒಂದೇ ಆಗಿದ್ದೇವೆ. 성령을 따라 사느냐, ನಾವು ಇವತ್ತು ತೆಗೆದುಕೊಳ್ಬೇಕಾದ ತೀರ್ಮಾನ ಪರಿಶುದ್ಧಾತ್ಮನ ಅನುಸಾರ ನಡೀತಾ ಇದ್ದೀವಾ, 육체의 욕심에 따라 사느냐, ಅಥವಾ ಶಾರೀರಿಕವಾದ ಸ್ವಭಾವಗಳಲ್ಲಿ ನಡೀತಾ ಇದ್ದೀವಿ. 이 둘 중에 하나에서 우리가 늘 갈등하고 있는 거예요. ಈ ಎರಡರಲ್ಲಿ ನಾವು ಒಂದನ್ನು ಆರಿಸಿಕೊಂಡು ನಾವು ನಡಿಬೇಕಾಗಿದೆ. 그래서 성령을 따라 살면은 성령의 열매를 거두게 되고, ನಾವು ಶಾರೀರಿಕವಾದ ಕಾರ್ಯಗಳು ಬೇಡ, ಆತ್ಮಿಕವಾದ ಕಾರ್ಯಗಳನ್ನು ಅನುಸರಿಸೋಣ. ಆತ್ಮಿಕವಾದ ಮಾರ್ಗದಲ್ಲಿ ಹೋಗುವಾಗ ಆತ್ಮಿಕವಾದ ಫಲಭರಿತವಾಗಿ ಜೀವಿಸಬೇಕು. 죄의 성품을 억제하게 됩니다. ಆ ಪಾಪದ ಕಾರ್ಯಗಳು ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಇರಬಾರದು. 육체의 소욕에 따라 살면 우리는 육체의 일을 이루게 되고, ಒಂದು ವೇಳೆ ಶಾರೀರಿಕವಾದ ಅಭಿಲಾಷೆಗಳಿಗೆ ಒಳಗಾಗುವುದಾದ್ರೆ ಅದರ ಫಲ ನೀಡುತ್ತೆ. 육체의 나쁜 열매를 거두게 됩니다. ಶರೀರ ಭಾವದ ಕಾರ್ಯಗಳು ಒಂದು ವೇಳೆ ಕೆಟ್ಟ ಹಣ್ಣುಗಳನ್ನ ಕೊಡುವಂತದ್ದಾಗಿದೆ. 우리 육체에는 죄의 성품이 있다고 그랬죠. ನಮ್ಮ ಅಭಿಲಾಷೆಗಳ ಹಾಗೆ ಜೀವಿಸುವುದಾದ್ರೆ ಒಂದು ಕೆಟ್ಟ ಫಲವನ್ನ ನೀಡುತ್ತದೆ ಅಲ್ವಾ. 이 죄의 성품 때문에 우리가 육체의 소욕을 갖게 된다고 했죠.
ಹಾಗಾಗಿ ಇವುಗಳನ್ನ ನಾವು ಹೇಗೆ ಜಯಿಸುವಂತದ್ದು? 그런데 우리 안에 계신 성령은 육체의 소욕대로 살기를 원하지 않습니다. ಹಾಗಾಗಿ ನಮ್ಮಲ್ಲಿ ಜೀವಿಸುವಂತ ಆತ್ಮದೇವರಿಗೆ ಅನುಗುಣವಾಗಿ ಜೀವಿಸಬೇಕು. 육체의 소욕을 억제하고 ಶರೀರ ಭಾವದ ಕಾರ್ಯಗಳನ್ನ ಬದಿಗಿಟ್ಟು 육체의 소욕대로 살지 않게 하시는 분이 성령입니다. ನಾನು ಇನ್ನು ಮೇಲೆ ಎಷ್ಟು ಮಾತ್ರಕ್ಕೂ ಶರೀರ ಭಾವದ ಅಭಿಲಾಷೆಗಳಿಗೆ ಅನುಗುಣವಾಗಿ ನಡೆಯುವುದಿಲ್ಲ ಎಂಬುದಾಗಿ ನಮಗೆ ಪ್ರೇರೇಪಣೆ ನೀಡುವುದು ಪರಿಶುದ್ಧಾತ್ಮನು. 성령은 우리를 거룩하게 살게 하는 하나님의 영이며 하나님입니다. ಪರಿಶುದ್ಧಾತ್ಮ ದೇವರೇ ಆಗಿದ್ದಾರೆ. 이 성령께서 우리 안에 들어와 계시기 때문에 ಈ ಆತ್ಮನು ನಮ್ಮಲ್ಲಿ ಇರುವವರೆಗೂ 우리는 성령을 의지하여 성령을 따라서 살아야 하는 겁니다. ನಾವು ಪರಿಶುದ್ಧಾತ್ಮನ ಅನುಸರಿಸಿ ನಡಿಬೇಕು, ಅದಕ್ಕೆ ವಿಧೇಯರಾಗಬೇಕು. 18절을 읽어봅니다. 18ನೇ ವಚನ. 너희가 만일 성령의 인도하시는 바가 되면 율법 아래에 있지 아니하리라. Verse 18. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ. 성령을 따라 살면 우리는 율법의 종이 되지 않습니다. ಶರೀರ ಭಾವದ ಕಾರ್ಯಗಳನ್ನ ಅನುಸರಿಸಿ ಅದಕ್ಕೆ ಅನುಗುಣವಾಗಿ ನಾವು ನಡೆಯುವಂಥದ್ದು ಒಳ್ಳೆಯದಲ್ಲ. 율법의 종같이 살지 않는다는 겁니다. ಯಾಕಂದ್ರೆ ನಮ್ಮ ಆತ್ಮಿಕವಾದ ಜೀವಿತವನ್ನ ನಾವು ದೃಢಪಡಿಸಿಕೊಳ್ಳಬೇಕು. 성령을 따라서 살면 우리는 율법을 지킬 수 있는 사람이 되는 겁니다. ಆತ್ಮಿಕವಾದ ರೀತಿಯಲ್ಲಿ ನಡೆಯುವುದಾದ್ರೆ ಎಲ್ಲ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ನಡೆಯಲಿಕ್ಕೆ ಸಾಧ್ಯವಾಗುತ್ತದೆ. 성령을 따라서 살면 우리는 하나님의 말씀대로 살 수 있게 되는 겁니다. ಪರಿಶುದ್ಧಾತ್ಮನ ಮೂಲಕವಾಗಿ ನಾವು ಎಲ್ಲಾ ರೀತಿಯಾದಂತ ವಾಕ್ಯಾನುಸಾರವಾಗಿ ನಡೆಯಲಿಕ್ಕೆ ಸಾಧ್ಯವಾಗುತ್ತದೆ. 그러니까 우리의 노력으로는 율법을 지킬 수 없는데 ನಮ್ಮ ಸ್ವಂತ ಶಕ್ತಿಯಿಂದ ದೈವ ವಾಕ್ಯವನ್ನ ಪಾಲನೆ ಮಾಡ್ಲಿಕ್ಕಾಗಲ್ಲ. 성령을 따라서 살면 하나님의 말씀을 지킬 수 있게 된다는 겁니다. ಆಮೇಲೆ ನಾವು ಯಾವಾಗಾದ್ರೆ ಪರಿಶುದ್ಧಾತ್ಮನಿಗೆ ಅನುಗುಣವಾಗಿ ಜೀವಿಸಲಿಕ್ಕೆ ಇಚ್ಛೆ ಪಡ್ತೀವೋ ಆಗ ಆತ್ಮಿಕವಾದ ಎಲ್ಲಾ ಕಾರ್ಯಗಳು ಮಾಡಬಹುದು ಮತ್ತೆ ದೈವ ವಾಕ್ಯಾನುಸಾರವಾಗಿ ನಡೆಯಲಿಕ್ಕೆ ಸಾಧ್ಯ. 우리는 하나님의 말씀을 다 지킬 수는 없어요. ನಾವು ಎಲ್ಲನ ದೇವ್ರ ವಾಕ್ಯವನ್ನೆಲ್ಲ ನಾನು ಪಾಲನೆ ಮಾಡ್ಬಿಡ್ತೀನಿ ಅಂತ ಹೇಳೋ ಮಾನವ ಯಾರು ಇಲ್ಲ. 왜냐하면 우리의 안에는 죄의 성품이 남아있기 때문입니다. ಯಾಕಂದ್ರೆ ಪಾಪದ ಸ್ವಭಾವಗಳು ಅಥವಾ ಪಾಪದ ಅಭಿಲಾಷೆಗಳು ನಮ್ಮಲ್ಲಿ ಇನ್ನೂ ನಮ್ಮ ಜೀವಿತದಲ್ಲಿ ಅಡಗಿರ್ತವೆ. 성령을 따라 살고 성령의 인도하시는 바에 따라 살면 ಹಾಗಾಗಿ ಪರಿಶುದ್ಧಾತ್ಮನಿಗೆ ಅನುಗುಣವಾಗಿ ಪರಿಶುದ್ಧಾತ್ಮನ ಅನುಸಾರ ನಾವು ನಡೆಯುವಂಥದ್ದು ಮುಖ್ಯ. 우리는 육체의 욕심을 억제할 수 있다는 겁니다. ಹಾಗಾಗಿ ಹೇಗೆ ನಾವು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. 죄성이 우리를 자꾸 육체의 욕심을 일으키잖아요. ಅನೇಕ ಬಾರಿ ನಾವು ಈ ಒಂದು ಕಾರ್ಯಗಳಲ್ಲಿ ಜಯಭರಿತವಾಗಿ ಸಾಗಬೇಕು. 이것을 이길 수 있다는 겁니다. ಖಂಡಿತ ಹೌದು, ನಾವು ಈ ಪಾಪದ ಕಾರ್ಯಗಳನ್ನು ಜಯಿಸಲಿಕ್ಕೆ ಸಾಧ್ಯ. 영어 성경에는 성령을 따라 살면이라는 이런 표현을 여러 가지로 사용하고 있어요. ಪರಿಶುದ್ಧಾತ್ಮನ ಅನುಸಾರವಾಗಿ ನಡಿಬೇಕು ಎಂಬುದಾಗಿ ತಿಳಿಸುವಂತದ್ದು ಇಂಗ್ಲಿಷ್ ಬೈಬಲ್ ಅಲ್ಲಿ ಅನೇಕ ಬಾರಿ ತಿಳಿಸುತ್ತದೆ. 성령을 따라서 살면 ಪರಿಶುದ್ಧಾತ್ಮನ ಅನುಸಾರವಾಗಿ ನಡೆದರೆ 영어에서는 이렇게 표현하고 있습니다. ಇಂಗ್ಲಿಷ್ ಬೈಬಲ್ ಅಲ್ಲಿ ಈ ರೀತಿಯಲ್ಲಿ ಬರೆದಿದೆ. By the Holy Spirit, 성령에 의하여. By the Holy Spirit. ಬೈ ದ ಹೋಲಿ ಸ್ಪಿರಿಟ್ ಎಂಬ ಪರಿಶುದ್ಧಾತ್ಮನ ಮೂಲಕ. 성령 안에서 in the Holy Spirit. ಪರಿಶುದ್ಧಾತ್ಮನೊಂದಿಗೆ. 성령과 함께 with the Holy Spirit. ಪರಿಶುದ್ಧಾತ್ಮನೊಂದಿಗೆ ವಿತ್ ಎಂಬುದಾಗಿ. 성령을 통하여 through the Holy Spirit. ಹಾಗೆ ಪರಿಶುದ್ಧಾತ್ಮನ ಮೂಲಕ. 이렇게 여러 가지로 표현을 하고 있습니다. ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಂಗ್ಲ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. By the Holy Spirit.
ಪರಿಶುದ್ಧಾತ್ಮನ ಮೂಲಕ, in the Holy Spirit, ಪರಿಶುದ್ಧಾತ್ಮನೊಂದಿಗೆ, with the Holy Spirit, ಪರಿಶುದ್ಧಾತ್ಮನಲ್ಲಿ, through the Holy Spirit. ಪರಿಶುದ್ಧಾತ್ಮನ ಮೂಲಕ. 그러니까 우리의 모든 삶을 성령께 맡긴다는 것입니다. ಈ ರೀತಿಯಲ್ಲಿ ಎಲ್ಲ ಕಾರ್ಯಗಳನ್ನ ನಾವು ಪರಿಶುದ್ಧಾತ್ಮನಿಗೆ ಅನುಗುಣವಾಗಿ ಒಪ್ಪಿಸ್ಕೊಡ್ಬೇಕು. 이 성령께 맡기고 사는 삶이 바로 성령을 따라 사는 삶입니다. ಹಾಗಾಗಿ ಎಲ್ಲಾ ಕಾರ್ಯಗಳು ಪರಿಶುದ್ಧಾತ್ಮನ ಮೆಚ್ಚುವಾಗೆ ನಾವು ಒಪ್ಪಿಸಿಕೊಡ್ಬೇಕು. 성령을 떠나서 살지 않는다는 겁니다. ನಾವು ಪರಿಶುದ್ಧಾತ್ಮನ ಮೂಲಕವಾಗಿ ನಡೆಸಲ್ಪಡ್ತಾ ಇದ್ದೀವ. 성령을 무시하고 살지 않는다는 겁니다. ಪರಿಶುದ್ಧಾತ್ಮನನ್ನ ಅನುಸರಿಸಿ ನಡೆಯುವಂಥದ್ದು ಎಷ್ಟು ಮುಖ್ಯ. 모든 것은 다 성령께 맡기고 사는 것입니다. ನಮ್ಮ ಜೀವಿತದಲ್ಲಿ ನಡೆಯುವಂತ ಪ್ರತಿಯೊಂದು ಕಾರ್ಯವನ್ನ ಪರಿಶುದ್ಧಾತ್ಮನಿಗೆ ಒಪ್ಪಿಸಿ ಜೀವಿಸುವಂಥದ್ದು ಎಷ್ಟು ಒಳ್ಳೆಯದು. 우리의 모든 삶을 성령께 맡기고 살면 ನಮ್ಮೆಲ್ಲ ಕಾರ್ಯಗಳನ್ನ ಪರಿಶುದ್ಧಾತ್ಮನಿಗೆ ಒಪ್ಪಿಸಿ ಜೀವಿಸಿದ್ರೆ 우리 안에 계신 성령께서는 우리에게 어떤 마음을 주십니다. ಆಗ ನಮ್ಮಲ್ಲಿ ಕೆಲವು ಆತ್ಮಿಕವಾದ ಪ್ರೇರೇಪಣೆ ಅಥವಾ ಒಂದು ಮನಸ್ಸು ಬದಲಾವಣೆ ಅನ್ನುವಂಥದ್ದು ಉಂಟಾಗ್ತದೆ. 우리는 성령이 주시는 마음에 따라서 살면 되는 거예요. ನಾವು ಪರಿಶುದ್ಧಾತ್ಮ ನಮಗೆ ಕೊಡುವಂತ ಮನಸ್ಸಿನೊಟ್ಟಿಗೆ ಜೀವಿಸಿದ್ರೆ ಸಾಕು. 그것이 성령의 음성을 듣고 산다는 것입니다. 성령의 보이스를 듣고 산다는 겁니다. ಯಾವಾಗಾದ್ರೂ ಆ ತರ ಒಪ್ಪಿಸ್ಕೊಡ್ತೀವೋ ಪರಿಶುದ್ಧಾತ್ಮನು ನಮಗೆ ಮಾತನಾಡ್ತಾ ಇರ್ತಾರೆ. ಅವರ ಧ್ವನಿಯ ಮೂಲಕವಾಗಿ ನಾವು ನಡೆಸಲ್ಪಡುವವರಾಗಿರ್ತೇವೆ. 이스라엘 백성들에게 하나님께서는 에스겔을 통해서 뉴 카버넌트를 주신다고 했었어요. ನಾವು ಇಸ್ರಾಯೇಲರ ವಿಷಯದಲ್ಲಿ ನಾವು ನೋಡುವಾಗ ಒಂದು ಹೊಸ ಒಡಂಬಡಿಕೆಯನ್ನ ಕೊಡಲ್ಪಟ್ಟಿದೆ ಎಂಬುದಾಗಿ ಎಸೆಕಿಯೇಲನ ಮೂಲಕವಾಗಿ ತಿಳಿಯಪಡಿಸುವಂತ ವಿಷಯಗಳನ್ನು ಕೂಡ ನಾವು ನೋಡ್ತೇವೆ. 그 뉴 카버넌트에는 두 가지가 중요한 포인트입니다. ಒಂದು ಎರಡು ಮುಖ್ಯವಾದ ಒಡಂಬಡಿಕೆಗಳನ್ನು ಕೂಡ ನಾವು ನೋಡ್ತೇವೆ. 예수 그리스도를 보내주시고 예수 그리스도를 믿으면 죄를 용서받고 하나님의 자녀가 된다는 것이 첫 번째입니다. ಆಮೇನ್. ಅದರ ಅರ್ಥ ಏನಪ್ಪಾ ಅಂತಂದ್ರೆ ರಕ್ಷಕನನ್ನ ಕಳಿಸಿಕೊಡುವಂತ ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನ ಹೊಂದಿ ನಿತ್ಯ ಜೀವನ ಹೊಂದಲಿಕ್ಕೆ ಸಾಧ್ಯ ಎಂಬುದಾಗಿ. 또 한 가지는 ಎರಡನೇ ಇನ್ನೊಂದೇನಂದ್ರೆ 하나님의 자녀답게 살기에 하기 위해서 성령을 보내주신다는 거예요. ಯಾರೆಲ್ಲ ನಂಬುತ್ತಾರೋ ಆ ನಂಬಿರುವಂತವರಿಗೆ ಪರಿಶುದ್ಧಾತ್ಮನ ಸಹಾಯ ಇರುವ ಹಾಗೆ ಕಳಿಸಿಕೊಡುತ್ತಾರೆ. 믿음을 끝까지 지키고 ನಂಬಿಕೆ ಹಾಗೆ ಇರಬೇಕು. 하나님의 말씀대로 살게 하고 ಹಾಗೆ ಪರಿಶುದ್ಧಾತ್ಮನ ಮೂಲಕವಾಗಿ ನಡೆಸಲ್ಪಡುವಂತವರಾಗಿರಬೇಕು. 라이처스 맨으로 살게 하기 위해서 성령을 보내주신다는 거예요. ನೀತಿಯುಳ್ಳವರಾಗಿ ಜೀವಿಸಬೇಕು, ನೀತಿವಂತರಾಗಿರಬೇಕು ಎಂಬುದಾಗಿ. 이 두 가지가 뉴 카버넌트예요. ಈ ಎರಡೂ ಕೂಡ ಒಂದು ಹೊಸ ಒಡಂಬಡಿಕೆಗಳಾಗಿವೆ. 에스겔서 36장 26절에서 27절을 읽어보겠습니다. 36ನೇ ಅಧ್ಯಾಯ 26-27. 또 새 영을 너희 속에 두고 새 마음을 너희에게 주되 너희 육신에서 굳은 마음을 제거하고 부드러운 마음을 줄 것이며 또 내 영을 너희 속에 두어 너희로 내 율례를 행하게 하리니 너희가 내 규례를 지켜 행할지라. ನಾನು Ezekiel chapter 36 verse 26 and 27. ನಾನು ನಿಮಗೆ ಹೊಸ ಮನಸ್ಸನ್ನ ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನ ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ. 하나님께서는 그의 백성들에게 성령을 주신다고 약속하셨어요. ಈ ರೀತಿಯಲ್ಲಿ ನಮ್ಮಲ್ಲಿ ನೆಲೆಗೊಂಡಿರುವಂತಹ ಪರಿಶುದ್ಧಾತ್ಮನನ್ನು ಅನುಗ್ರಹಿಸುತ್ತೇನೆ ಎಂಬುದಾಗಿ ಕೂಡ ವಾಗ್ದಾನ ಮಾಡಿದ್ದಾರೆ. 성령을 주시는 것은 하나님의 말씀을 지켜 행하게 하기 위해서입니다. ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸಬೇಕೆಂಬುದಾಗಿ ಆತ್ಮನನ್ನ ಕಳಿಸಿಕೊಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ.
하나님의 자녀답게 살게 하기 위해서입니다. ನೀವು ನನಗ ಅನುಗುಣವಾಗಿ ನಡೆಯುವ ಹಾಗೆ ಕೂಡ ಪರಿಶುದ್ಧಾತ್ಮ ನಿಮ್ಗೆ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾ ಇದೆ. 하나님의 백성은 하나님의 말씀을 잘 듣고 지키며 살아야 하는 겁니다. ನೋಡಿ, ದೇವರ ಮಕ್ಕಳು ಅಥವಾ ದೇವರ ಜನಾಂಗ ಏನ್ ಮಾಡ್ತಾರೆ? ದೇವರ ವಾಕ್ಯಾನುಸಾರವಾಗಿ ನಡೆಯಲಿಕ್ಕೆ ಇಷ್ಟಪಡ್ತಾರೆ. 이것이 성도가 하나님의 자녀가 해야 될 일입니다. ಹಾಗಾಗಿ ಇದು ನಾವೆಲ್ಲ ಮಾಡಬೇಕಾಗಿರುವಂತ ಒಂದು ಕಾರ್ಯ. 이것은 하나님께서 원하시는 하나님의 뜻입니다. ದೇವರು ನಮ್ಮಿಂದ ಎದುರು ನೋಡ್ತಾ ಇರುವಂತ ಒಂದು ಆಲೋಚನೆಯೂ ಕೂಡ. 하나님의 말씀을 지키는 능력은 성령만이 가능하게 하시는 겁니다. ಪರಿಶುದ್ಧಾತ್ಮನು ನಮ್ಮಲ್ಲಿ ಇದ್ದು ನಡೆಸಲಿಕ್ಕೋಸ್ಕರ ನಡೆಸಲ್ಪಡುವಂತವರಾಗಿರಬೇಕು. 그러니까 우리가 성령을 의지하지 않으면 우리는 육체의 소욕을 이길 수 없는 거예요. ನಾವು ಪರಿಶುದ್ಧಾತ್ಮನ ಅನುಸಾರವಾಗಿ ನಡೆದಿಲ್ಲ ಅಂತಂದ್ರೆ, 우리가 성령을 의지하지 않으면 육체의 욕심대로 살 수밖에 없는 겁니다. ಅನೇಕ ಪರಿಶುದ್ಧಾತ್ಮನಿಗೆ ನಾವು ವಿಧೇಯರಾಗಿಲ್ಲ ಅಂತಂದ್ರೆ ಶಾರೀರಿಕವಾದ ಕಾರ್ಯಗಳು ಬೆಳೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. 그래서 우리는 성령의 인도하심에 따라 살아야 한다는 겁니다. ಹಾಗಾಗಿ ನಾವು ಆತ್ಮನನುಸಾರವಾಗಿ ನಡಿಲಿಕ್ಕೆ ತೀರ್ಮಾನ ತೆಗೆದುಕೊಳ್ಳೋಣ. ಆಮೆನ್. 성령을 따라서 행하라. 성령의 인도하시는 바에 따라서 행하라. ಪರಿಶುದ್ಧಾತ್ಮನೊಂದಿಗೆ ಜೀವಿಸಿರಿ, ಪರಿಶುದ್ಧಾತ್ಮ ನಡೆಸಲ್ಪಡುವ ಹಾಗೆ ನಡೆಯಿರಿ. 이것은 하나님의 명령입니다. ಈ ರೀತಿಯಲ್ಲಿ ತಂದೆಯಾದ ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾರೆ. 이것은 성령을 따라서 행하려는 우리의 노력이 필요하다는 것을 말하는 것입니다. ಹಾಗಾಗಿ ನಾವು ಮಾಡಬೇಕಾಗಿರುವಂತಹ ಕಾರ್ಯಗಳನ್ನು ಕೂಡ ತಿಳಿಯಪಡಿಸ್ತಾ ಇದ್ದಾರೆ. 내 마음대로 살려고 하는데 성령께서 고쳐주시는 것이 아니에요. ನಾವು ಇಷ್ಟ ಬಂದ ಹಾಗೆ ನಾವು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. 나는 내 멋대로 사는데 성령께서 고쳐주시는 게 아니라는 겁니다. ನಾವು ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. 성령께 의지하고 성령을 따라 살면 성령께서 고쳐주신다는 겁니다. ದೇವರ ಮಕ್ಕಳಾಗಿರುವಂತ ನಾವು ಪರಿಶುದ್ಧಾತ್ಮ ನಮ್ಮನ್ನು ನಡೆಸಲ್ಪಡುವ ಹಾಗೆ, ದೇವಾತ್ಮನು ನಡೆಸುವ ಹಾಗೆ ನಾವು ನಡೆಯಬೇಕು. 그래서 하나님께서는 성령을 따라서 살아라고 명령하시는 겁니다. ಅದಕ್ಕೋಸ್ಕರವಾಗಿ ದೇವರು ನಮಗೆ ಹೇಳ್ತಾ ಇದ್ದಾರೆ, ಆತ್ಮನನುಸಾರವಾಗಿ ನೀವು ನಡೆಸಲ್ಪಡ್ರಿ ಅಂತ. 우리는 우리의 죄의 성품이 너무 강하기 때문에 ಪಾಪದ ಕಾರ್ಯಗಳು, ಪಾಪದ ಇಚ್ಛೆಗಳು ನಮ್ಮನ್ನ ಅನೇಕ ಬಾರಿ ಕಾಡ್ತಾ ಇರೋದ್ರಿಂದ 우리가 성령을 무시하면은 육체의 욕심에 따라 살 수밖에 없는 거예요. ಆ ಪಾಪದ ಕಾರ್ಯಗಳನ್ನ ಜಯಿಸಲಿಕ್ಕೋಸ್ಕರವಾಗಿ ನಾವು ಆತ್ಮನನ್ನು ಅನುಸರಿಸಬೇಕಾಗಿರುತ್ತದೆ. 그렇게 계속 살면은 하나님께서 벌을 주시는 겁니다. ಈ ರೀತಿಯಲ್ಲಿ ನಾವು ಆತ್ಮನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು. 깨닫게 해주시는 거예요. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವ ಹಾಗೆ ಪರಿಶುದ್ಧಾತ್ಮ ದೇವರು ನಮಗೆ ಪ್ರೇರೇಪಣೆ ನೀಡುತ್ತಾರೆ. 사람은 그 벌을 받아야 깨닫게 되는 겁니다. ಮನುಷ್ಯನು ಎಲ್ಲೆಲ್ಲ ಎಡುತ್ತಾನೆ ಅಂತ ಹೇಳಿ ಪರಿಶುದ್ಧಾತ್ಮನು ನಮಗೆ ಪ್ರೇರೇಪಣೆಯನ್ನ ನೀಡುತ್ತಾರೆ. 근데 벌을 받기 전에 ಆ ಶಿಕ್ಷೆಯನ್ನು ಹೊಂದುವುದಕ್ಕಿಂತ 성령을 따라 살면 우리가 육체의 욕심을 이루지 않는다는 겁니다. ಪರಿಶುದ್ಧಾತ್ಮನ ಅನುಸಾರವಾಗಿ ನಾವು ನಡೆಯುವಂಥದ್ದು ಮುಖ್ಯ. 19절에서 21절까지는 육체의 소욕에 대한 열매를 설명하고 있습니다. ಹಾಗಾಗಿ ಈ ಕಾರ್ಯಗಳು, ಅದರ ಫಲ ಹೇಗಿರುತ್ತೆ, ಆತ್ಮಿಕವಾಗಿ ನಡೆದರೆ ಆತ್ಮಿಕವಾದ ಕಾರ್ಯಗಳು ಹೇಗಿರುತ್ತೆ, ಶಾರೀರಿಕವಾದ ಫಲ ಹೇಗಿರುತ್ತೆ ಅಂತ ಹೇಳಿ ನಾವು ನೋಡ್ತೇವೆ. 19절에서 21절을 읽어봅니다. 19 to 21 ಓದು ನೋಡೋಣ. 육체의 일은 분명하니 곧 음행과 더러운 것과 호색과 우상숭배와 주술과 원수 맺는 것과 분쟁과 시기와 분냄과 당짓는 것과 분열함과 이단과 19ನೇ ವಚನ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆ ಹೇಳುತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಪಕ್ಷಭೇದ, ಭಿನ್ನಮತ. 육체의 소욕의 열매는 성적 타락과 성적으로 방탕한 것을 말합니다. ನೋಡಿ, ಈ ರೀತಿಯಾಗಿ ಅನೇಕ ವಿಧವೇ. ಇವೆಲ್ಲವೂ ಕೂಡ ಶಾರೀರಿಕವಾದ ಕಾರ್ಯಗಳಲ್ಲಿ ನಮ್ಮನ್ನ ಪಾಪದ ಪ್ರೇರೇಪಿಸುತ್ತವೆ.
이런 성적의 타락된 생각을 하고 이런 행동을 하고 이런 행위를 좋아하는 것, ಇವುಗಳನ್ನ ಇಷ್ಟಪಡುವಂತವರು, ಇವುಗಳನ್ನ ಮಾಡುವಂತವರು, ಇವುಗಳ ಮೂಲಕ ನಡೆಸಲ್ಪಡುವಂತವರು ಅನೇಕರಿದ್ದಾರೆ. 이런 것은 바로 육체 소욕의 결과입니다. ಇವನ್ನ ನಾವು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಶರೀರ ಅಭಿಲಾಷಿಸುವಂತಹ ಇಚ್ಛೆಗಳು. 우상숭배는 다른 것을 하나님보다 더 사랑하고 예배하는 것을 말합니다. ಸೊ ಈ ವಿಗ್ರಹ ಆರಾಧನೆಯಿಂದ ಕೂಡ ಇಲ್ಲಿ ನೋಡ್ತೇವೆ, ಅಂದ್ರೆ ದೇವರಿಗಿಂತಲೂ ಹೆಚ್ಚಾಗಿ ಬೇರೆ ಏನನ್ನ ನಾವು ಇಚ್ಛೆ ಪಡ್ತೀವಿ, ಇಷ್ಟಪಡ್ತೀವಿ ಎಂಬುದಾಗಿ. 하나님보다 더 사랑하고 또 하나님 아닌 것에 예배하는 것이 우상숭배라는 겁니다. ದೇವರಿಗಿಂತ ಹೆಚ್ಚಾಗಿ ಬೇರೆ ಯಾವುದನ್ನ ನಾವು ಹೆಚ್ಚಾಗಿ ಅವಲಂಬಿತರಾಗಿರ್ತೀರ ಅದು ಕೂಡ ಒಂದು ರೀತಿಯಾದಂತ ವಿಗ್ರಹ ಆರಾಧನೆಗೆ ಸಮ. 우상숭배는 하나님을 무시하고 배반하는 행위입니다. ಅಂತಹ ಕಾರ್ಯಗಳು ದೇವರಿಗೆ ವಿರುದ್ಧವಾಗಿರ್ತವೆ ಅಥವಾ ದೇವರು ಅದನ್ನ ನೆನೆಸುವುದಿಲ್ಲ. 하나님을 경배하지 않고 우상에게 예배하는 것은 하나님을 무시하는 것입니다. ಯಾಕಂದ್ರೆ ಆ ಒಂದು ಕಾರ್ಯಗಳಲ್ಲಿ ದೇವರಿಗೆ ಇಷ್ಟವಾಗದೇ ಇರುವಂತಹ ಕಾರ್ಯಗಳೇನೆಲ್ಲ ಇರ್ತವೆ, ಶಾರೀರಿಕವಾದ ಇಚ್ಛೆಗಳಿಂದ ತುಂಬಲ್ಪಟ್ಟಿರುತ್ತದೆ. 그것은 하나님이 아닌 것과 엄행을 범하는 행위입니다. ಆ ಕಾರ್ಯಗಳು ದೇವರ ಮೇಲೆ ವಿಶ್ವಾಸವನ್ನ ಇಡೋದಿಲ್ಲ ಮತ್ತು ದೇವರ ಮೇಲೆ ನಂಬಿಕೆಯನ್ನ ಕೊಡೋದಿಲ್ಲ. 이런 사람은 하나님의 도움을 얻을 수 없습니다. ಅಂತಹ ಜನ ದೇವರ ಸಹಾಯ ಹೊಂದಲಿಕ್ಕೂ ಆಗೋದಿಲ್ಲ, ದೇವರ ಆಶೀರ್ವಾದ ಹೊಂದಲಿಕ್ಕೂ ಸಾಧ್ಯವಿಲ್ಲ. 결국 페리시하게 되는 것입니다. 망하게 되는 것입니다. ಅದು ನಾಶ ಮಾಡಿಬಿಡುತ್ತದೆ, ನಮ್ಮನ್ನ ಫೆರಿಶ್ ಮಾಡಿಬಿಡುತ್ತದೆ. 여러분 열왕기하 1장 세컨 킹 챕터 1에 보면은 ಎರಡನೇ ಅರಸುಗಳು 1ನೇ ಅಧ್ಯಾಯದಲ್ಲಿ ನೋಡುವಾಗ 북이스라엘의 아시아 왕의 스토리를 볼 수 있습니다. ನೀವು ಅಲ್ಲಿ ಒಂದು ಅಹಜ್ಯನ ಕುರಿತು ತಿಳಿದುಕೊಳ್ಳಬಹುದು. 이방신을 찾아가서 물어보는 그런 행위가 하나님이 얼마나 싫어하는 행위인지를 가르쳐 주는 겁니다. ದೇವರ ಸನ್ನಿಧಿಯಲ್ಲಿ ಹೋಗಿ ನೀವು ಮಾಡ್ತಾ ಇರುವಂತಹ ಕಾರ್ಯ ಏನೆಂಬುದಾಗಿ ದೇವರ ಆತ್ಮನು ತಿಳಿಯಪಡಿಸುವಂತದ್ದಾಗಿರ್ತದೆ. 이거는 해서는 안 되는 일입니다. ಖಂಡಿತವಾಗಿಯೂ ದೇವರು ನೇರವಾಗಿ ತನ್ನ ಮಕ್ಕಳೊಟ್ಟಿಗೆ ಎಚ್ಚರಿಸಲಿಕ್ಕೆ ಅಥವಾ ಮಾತನಾಡಲಿಕ್ಕೆ ಬಯಸ್ತಾರೆ. 아시아 왕은 결국 죽었어요. ಅಹಜ್ಯ ರಾಜನು ತೀರ್ಕೊಂಡಿದ್ದಾರೆ. 아시아 왕이 다쳐서 침대에 누워 있었습니다. ಒಂದು ಅಹಜ್ಯ ರಾಜನು ತನ್ನ ಹಾಸಿಗೆ ಮೇಲೆ ಇದ್ದಾನೆ. 일어날 수가 없었어요. ಎದ್ದೇಳೋದಕ್ಕೆ ಸಾಧ್ಯವಿಲ್ಲ ಹಾಸಿಗೆಯಿಂದ. 그래서 신하를 이방신을 섬기는 그 무당에게 보냈습니다. ಸಾಗೆ ಈತನು ಸಮಾಧಿ ಸೇರ್ಬೇಕನ್ನುವಂತ ಒಂದು ವಿಷಯ ಮುಕ್ತದೆ. 너는 가서 내가 언제쯤 일어날는지 좀 물어봐라 라고 하면서 보냈습니다. ಆದ್ರೆ ಈತ ಕೇಳ್ತಾ ಇದ್ದಾನೆ, ಒಂದು ವೇಳೆ ನಾನು ಬದುಕೊಳ್ಳುವಂತ ಅವಕಾಶವಿದೆಯಾ ಅಥವಾ ನಾನು ಇನ್ನೂ ಎಷ್ಟು ದಿನ ಉಳಿಯಬಹುದು ಅನ್ನುವಂತ ಆಸೆ. 그래서 하나님께서 깜짝 놀라서 엘리야를 불렀습니다. ಅಲ್ಲಿ ನಾವು ನೋಡ್ತೇವೆ, ಎಲಿಯ ಎಂಬ ವ್ಯಕ್ತಿಯಿಂದ ಕೇಳುವಂತ ಸಂದರ್ಭದಲ್ಲಿ 엘리야는 하나님의 말씀대로 이렇게 전했습니다. ಆಗ ಎಲಿಯನ ಮೂಲಕವಾಗಿ ಅವರಿಗೆ ಉತ್ತರ ಕೊಡುವಂತದ್ದು, 이스라엘에 하나님이 없어서 네가 이방신에게 물으러 가느냐? ನೀನು ಇಸ್ರಾಯೇಲಲ್ಲಿ ದೇವರಿದ್ರೂ ಕೂಡ ಯಾಕೆ ನಿನ್ನ ಸ್ವಂತ ದೇವರನ್ನ ಬಿಟ್ಟು ಬೇರೆವುಗಳನ್ನ ಮೊರೆ ಹೋಗಿದ್ಯಾ? 이방신은 젠타일들이 믿는 신입니다. ಐಡಲ್, ಬೇರೆಯವರು ಅವಲಂಬಿಸುವಂತಹ ವಿಗ್ರಹಗಳೊಟ್ಟಿಗೆ ಯಾಕೆ ನಿನ್ನ ಕುರಿತು ಕೇಳಲಿಕ್ಕೆ, ಶಾಸ್ತ್ರ ಕೇಳಲಿಕ್ಕೆ ಕಳಿಸಿದ್ಯಾ ಅನ್ನೋ ರೀತಿ. 야, 너희 하나님 내가 여기 있어. ನಿನ್ನ ದೇವರು ಇಲ್ಲಿ ಇದ್ದುಕೊಂಡು 그런데 너는 어디 가서 물어보는 거냐? ನೀನು
ಯಾಕೆ ಬೇರೆಯವರ ಬಳಿಯಲ್ಲಿ ಕಳಿಸ್ಕೊಟ್ಟಿದ್ಯಾ? 다시는 너희 왕이 침대에서 못 내려올 것이다. ಒಂದು ರೀತಿಯಲ್ಲಿ ನಿನ್ನ ದೇವರು ಇಲ್ಲಿ ಇರುವಾಗ ನೀನು ಮತ್ತೆಲ್ಲ ಹೋಗಿ ಶಾಸ್ತ್ರ ಕೇಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ? 다시는 너희 왕이 침대에서 일어나지 못할 거야. ನೀನು ಹೀಗೆ ಅಪನಂಬಿಕೆಯಿಂದ ಇರುವುದರಿಂದ ನೀನು ಮತ್ತೆ ನಿನ್ನ ಹಾಸಿಗೆಯಿಂದ ಯಾರು ನಿನ್ನ ನೆಪಿಸ್ಲಿಕ್ಕೆ ಸಾಧ್ಯ ಇಲ್ಲ. 결국은 아하시아 왕은 침대에서 일어나지 못하고 그냥 죽었습니다. ಸೊ ಆ ರೀತಿಯಲ್ಲಿ ನಾವು ನೋಡ್ತೇವೆ, ಕೊನೆಗೆ ಆಜ ರಾಜನು ಕೊನೆಗೆ ತನ್ನ ಹಾಸಿಗೆಯಿಂದ ಏಳಲಿಕ್ಕಾಗದೆ ಸಾಯ್ಬೇಕಾದ ಪರಿಸ್ಥಿತಿ. 또 여기에 주술이라는 것은 사탄의 계기로 사람을 속이는 것을 말합니다. ಅನೇಕ ಬಾರಿ ಸೈತಾನನ ಕಾರ್ಯಗಳು ನಮ್ಮನ್ನ ಪಾಪದ ಕಡೆಗೆ ಎಳೆದು ನಮ್ಮ ಜೀವಿತವನ್ನೇ ಅಂತ್ಯಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತವೆ. 위치크래프트를 말하는 겁니다. ಅನೇಕ ಮಾಟ ಮಂತ್ರಗಳ ಕಡೆಗೆ ನಮ್ಮನ್ನ ಬಲಿಪಶುವಾಗಿ ಮಾಡಿಕೊಳ್ತವೆ. 사탄의 능력을 빌려서 사람을 속이는 것을 말합니다. ಹಾಗಾಗಿ ಅಂತ ದುಷ್ಟ ಕಾರ್ಯಗಳನ್ನೆಲ್ಲ ನಾವು ಎದುರಿಸಬೇಕಾಗ್ತದೆ, ಜಯಿಸಬೇಕಾಗ್ತದೆ. 다음 원수 맺는 것과 분쟁과 시기와 분냄과 당짓는 것과 분열함과 이단. ಜಾರತ್ವ, ಬಂಡುತನ, ನಾಚಿಕೆ ಇಡ್ತಾನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕತನ, ದುಂದವತನ ಇಂಥವುಗಳೆಲ್ಲವೂ ಕೂಡ 이러한 것은 인간관계를 소셜 릴레이션, 휴먼 릴레이션을 파괴시키는 것을 의미합니다. ಇವೆಲ್ಲ ಮನುಷ್ಯನೊಟ್ಟಿಗೆ ಒಳ್ಳೆ ಸಂಬಂಧ ಬೆಳೆಸ್ಕೋಬೇಕಂತ ಹೇಳಿ ಕಾಯ್ತಾ ಇರ್ತವೆ. 또 건전한 소셜 릴레이션을 파괴하는 것을 의미합니다. ಹಾಗಾಗಿ ಇಂಥವುಗಳೊಟ್ಟಿಗೆ ನಾವು ಸಂಬಂಧವನ್ನ ಬೆಳೆಸಬಾರದು. 사람과 사람 사이의 관계를 깨뜨리는 것을 말합니다. ನೋಡಿ, ಮನುಷ್ಯನೊಟ್ಟಿಗೆ ಮನುಷ್ಯನ ಕಾರ್ಯಗಳು ಕೆಲವು ಬಾರಿ ತೊಂದರೆಯನ್ನ ನೀಡ್ತವೆ. 이단 헤르시, ಈ ಎಲ್ಲ ಒಂದು ಪಾಪದ ಕಾರ್ಯಗಳು. 이것은 복음을 회방하고 진리를 무너뜨리는 것을 말합니다. ವಾಕ್ಯದಿಂದ ದೂರ ನಡೆಸ್ತವೆ ಮತ್ತೆ ವಾಕ್ಯಕ್ಕೆ ಅನುಗುಣವಾಗಿ ನಡೀಲಿಕ್ಕೆ ಸಾಧ್ಯವಾಗದಂತೆ ಪಾಪದಲ್ಲಿ ಪ್ರೇರೇಪಿಸ್ತವೆ. 하나님의 아들이 육체를 입고 이 땅에 오신 것을 인정하지 않는 것을 말합니다. ನಾವು ಜ್ಞಾಪಕ ಮಾಡಿಕೊಳ್ಳಬೇಕಾದ ತಂದೆಯಾದ ದೇವ ಕುಮಾರನು ಮನುಷ್ಯ ಶರೀರವನ್ನ ಧರಿಸಿ ಲೋಕದಲ್ಲಿ ಜನಿಸಿ ಆ ಎಲ್ಲ ಕರ್ಮಗಳನ್ನು ಕೂಡ ಆತನು ಜಯಿಸಿದ್ದಾರೆ. 예수 그리스도가 십자가에 못 박히신 것을 부인하는 것을 말합니다. ನೋಡಿ, ಆತನು ಆ ಶರೀರದ ಇಚ್ಛೆಗಳನ್ನು ಜಯಿಸಿ ಶಿಲುಬೆ ಮೇಲೆ ತನ್ನನ್ನು ಅರ್ಪಣೆ ಮಾಡಿಕೊಂಡಿದ್ದಾರೆ. 예수님이 왜 인간의 몸을 입고 이 땅에 오셨습니까? ಯಾಕೆ ಯೇಸು ಸ್ವಾಮಿ ಶರೀರ ಭಾವದೊಂದು ಈ ಶರೀರವನ್ನ ಧರಿಸಿ ಬರಬೇಕಾಗಿತ್ತು? 그리고 왜 십자가에 못 박히셔서 피를 흘리셨죠? ಯಾಕೆ ಶಿಲುಬೆ ಮೇಲೆ ಆತನು ಸತ್ತು ರಕ್ತವನ್ನ ಸುರಿಸಬೇಕಾಗಿತ್ತು? 모든 사람을 구원하기 위해서 예수님은 십자가에 못 박히신 겁니다. ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕು, ಎಲ್ಲರೂ ಪಾಪದಿಂದ ಬಿಡುಗಡೆ ಹೊಂದಬೇಕೆಂಬುದಾಗಿ ಆತನು ತನ್ನನ್ನು ಅರ್ಪಿಸಿಕೊಂಡನು. 모든 사람의 죄를 대속해 주기 위해서 자기 몸을 속죄제물로 대신 바치신 겁니다. ಹಾಗಾಗಿ ಎಲ್ಲ ಪಾಪದಿಂದ ಬಿಡುಗಡೆಯನ್ನು ಕೊಡ್ಲಿಕ್ಕೋಸ್ಕರವಾಗಿ ನಮಗೆ ಸಹಾಯ ಮಾಡಿದ್ದಾರೆ. 속죄제물이 되기 위해서 하나님의 아들이 인간의 육체를 입고 오신 것입니다. ತಂದೆಯಾದ ದೈವ ಕುಮಾರನು ನಮ್ಮನ್ನ ಪಾಪದಿಂದ ಬಿಡುಗಡೆ ಕೊಡ್ಲಿಕ್ಕೋಸ್ಕರವಾಗಿ ತನ್ನ ಜೀವಿತವನ್ನೇ ನಮಗೋಸ್ಕರವಾಗಿ ಸಮರ್ಪಿಸಿದ್ದಾರೆ. 그리고 그분은 부활하셨습니다. ಅಷ್ಟು ಮಾತ್ರವಲ್ಲ, ಸತ್ತು ಹೂಣಲ್ಪಟ್ಟು ಮತ್ತೆ ಮೂರನೇ ದಿನ ಎದ್ದು ಬಂದಂತವರು. 그리고 성천하셨습니다. ಆ ಮರಣದಿಂದ ಗೆದ್ದು ಹಾಗೆ ಪರಲೋಕಕ್ಕೆ ಆರೋಹಣವಾಗಿದ್ದಾರೆ. 그리고 언젠가는 이 세상을 심판하기 위해서 다시 오실 것입니다. ಹೋದಂತವ್ರು ಮತ್ತೆ ಯಾವಾಗ ಬೇಕಾದ್ರೂ ಕೂಡ ಬರುವಂತ ಅವಕಾಶ ಉಂಟು. 예수 그리스도를 믿는 자들을 완전히 구원하시고 ಯೇಸು ಸ್ವಾಮಿ ನಂಬಿದ ಪ್ರತಿಯೊಬ್ಬರಿಗೂ ಕೂಡ ರಕ್ಷಣೆ ಅಂತೂ ಖಚಿತ. 믿지 않는 자들을 심판하시기 위하여 다시 오실 것입니다. ನಂಬದೇ ಇರುವಂತವರಿಗೆ ಶಿಕ್ಷೆಯನ್ನ ಕೊಡ್ಲಿ ಅಥವಾ ನಂಬದೇ ಇರುವಂತವರಿಗೆ ಶಿಕ್ಷೆಯಲ್ಲಿ ಅವರು ನಿಲ್ಲಬೇಕಾಗ್ತದೆ. 이런 것 중에 어느 것 하나라도 믿지 않는 것은 이단입니다. ನಂಬಿದಂತವರಿಗೆ ನ್ಯಾಯ ತೀರ್ಪಿಲ್ಲ, ನಂಬದೇ ಇರುವಂತವರಿಗೆ ನ್ಯಾಯ ತೀರ್ಪು. 육체로 오신 하나님의 아들, ಈ
ತಂದೆಯಾದ ದೇವಕುಮಾರನು ಈ ಲೋಕದಲ್ಲಿ ಶಾರೀರಿಕವಾಗಿ ಆತನು ಜನಿಸಿ 십자가에 못 박히시고 피 흘리심, ನೋಡಿ ಶಿಲುಬೆ ಮೇಲೆ ತಾನು ಸತ್ತು ತನ್ನ ರಕ್ತವನ್ನು ಅಮೂಲ್ಯವಾದ ರಕ್ತವನ್ನ ಸುರಿಸಿದ್ದಾರೆ. 속죄 제물이 되어주신 ಹಾಗೆ ಅವರು ಒಂದು ಯಜ್ಞ ಬಲಿಯಾಗಿ ಸಮರ್ಪಣೆ ಮಾಡಿಕೊಂಡಿದ್ದಾರೆ. 부활하고 승천하시고 ಆತನು ಮರಣದಿಂದ ಗೆದ್ದು ಮತ್ತೆ ಪರಲೋಕಕ್ಕೆ ಆರೋಹಣವಾಗಿದ್ದಾರೆ. 언젠가는 다시 재림하실 예수 그리스도, ಯಾವಾಗ ಬೇಕಾದರೂ ಆತನು ಮತ್ತೆ ಬರುವಂತ ಅವಕಾಶ ಇದೆ. 이것이 복음인 것입니다. ಇದೆಲ್ಲ ಕೂಡ ಸುವಾರ್ತೆಯಾಗಿದೆ. 이런 것들 중 어느 하나로도 부인하는 것이 이단입니다. ಈ ಒಂದು ಸುವಾರ್ತೆಯನ್ನ ನಾವು ವಿಶ್ವಾಸಿಸಬೇಕು, ಅಪನಂಬಿಕೆಯಲ್ಲಿರಬಾರದು. 이 복음을 방해하고 파괴하는 자들이 이단입니다. ಈ ಸುವಾರ್ತೆಯನ್ನ ಇಂಥ ಸುವಾರ್ತೆಯನ್ನ ತಡೆಯುವಂತದ್ದು ಅನೇಕ ಬಾರಿ ಪಿಶಾಚನ ಕಾರ್ಯವನ್ನ ನೋಡ್ತೇವೆ. 자, 21절을 읽어봅니다. 21ನೇ ವಚನ ಓದಿ ನಾವು ಮುಕ್ತಾಯ ಮಾಡಿಕೊಳ್ಳೋಣ. 투기와 술 취함과 방탕함과 또 그와 같은 것들이라 전에 너희에게 경계한 것 같이 경계하노니 이런 일을 하는 자들은 하나님의 나라를 유업으로 받지 못할 것이요. ಮೇಲೆ ತಿಳಿಸಲ್ಪಟ್ಟಿರುವ ಇಂಥ ಕಾರ್ಯಗಳನ್ನು ಅನುಸರಿಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. 술 취함과 방탕함, ಇಂಥ ಕಾರ್ಯಗಳನ್ನ 이것은 죄를 범할 수 있는 자신을 만드는 겁니다. ನೋಡಿ, ಇವೆಲ್ಲ ನಮ್ಮನ್ನ ಪಾಪ ಮಾಡುವಂತೆ ಪ್ರೇರೇಪಿಸುವಂತ ಕಾರ್ಯಗಳು. 왜냐하면 술에 취하면은 자기도 모르게 죄를 범하게 되는 겁니다. ನಮಗೆ ಗೊತ್ತಿಲ್ಲದಿರೋ ಪಾಪದ ಸ್ವಭಾವಗಳು ನಮ್ಮನ್ನು ಆಕರ್ಷಿಸುತ್ತವೆ. 술에 취하면은 자기도 모르게 자기 속에 육체의 욕심이 생기는 겁니다. ಕೆಲವೊಮ್ಮೆ ಪಾಪದ ಇಚ್ಛೆಗಳು ನಮ್ಮನ್ನ ಕಾಡ್ತಾ ಇರ್ತವೆ. 방탕하다는 것은 자기 마음대로 살아도 된다고 생각하는 겁니다. ಪಾರಾಗಬೇಕಂತ ಹೇಗೆ ಜಯಿಸಬೇಕನ್ನುವಂತ ತೀರ್ಮಾನವನ್ನ ಕೂಡ ನಾವು ತೆಗೆದುಕೊಳ್ಳಬೇಕು. 자기 마음대로 사는 것이 좋다고 생각하는 것이 방탕함입니다. ಅನೇಕ ಬಾರಿ ನಾವು ನೆನೆಸ್ತೇವೆ, ನಾವು ಚೆನ್ನಾಗಿ ಜೀವಿಸ್ತಾ ಇದೀವಿ, ನಮ್ಮಲ್ಲಿ ಯಾವ ಮಾತ್ರಕ್ಕೂ ಪಾಪವಿಲ್ಲ ಅನ್ನುವಂತ ರೀತಿಯಲ್ಲಿ. 이런 것들은 모두 육체의 소욕의 결과로 나타나는 죄들입니다. ಖಂಡಿತ ಇವೆಲ್ಲವೂ ಕೂಡ ಶಾರೀರಿಕವಾದ ಇಚ್ಛೆಗಳಿಂದ ಮಾಡಲ್ಪಡುವಂತ ಪಾಪಗಳಿಂದ ನಾವು ಪಾರಾಗುವಂತದ್ದು, ದೂರ ಉಳ್ಕೊಳ್ಳುವಂತದ್ದು ಒಳ್ಳೆಯದು. 육체의 소욕의 열매인 것입니다. ನಾವು ಶಾರೀರಿಕವಾದ ಇಚ್ಛೆಗಳನ್ನ ನಮ್ಮ ಜೀವಿತಗಳಲ್ಲಿ ಫಲಿಸಬಾರದು. 우리 안에 계신 성령은 이러한 육체의 소욕대로 사는 것을 아주 싫어하십니다. ಯಾಕಂದ್ರೆ ನಮ್ಮಲ್ಲಿರುವಂತ ಪರಿಶುದ್ಧಾತ್ಮನು ಶಾರೀರಿಕವಾದ ಅಭಿಲಾಷೆಗಳನ್ನ ಅಥವಾ ಅದರ ಫಲಗಳನ್ನ ಎಷ್ಟು ಮಾತ್ರಕ್ಕೂ ಇಷ್ಟಪಡುವುದಿಲ್ಲ. 우리가 성령을 의지하고 성령을 따라 살면 우리가 이것을 이길 수 있습니다. ಪರಿಶುದ್ಧಾತ್ಮನನ್ನ ಹೊಂದಬೇಕು, ಪರಿಶುದ್ಧಾತ್ಮನ ಅನುಸಾರವಾಗಿ ಫಲಿಸಬೇಕು. ಇದು ದೇವರಿಗೂ ಕೂಡ ಇಷ್ಟ. 그런데 우리가 성령을 무시하면 이런 행동을 하게 되는 겁니다. ಹಾಗಾಗಿ ಇವತ್ತು ನಾವು ಹೇಗೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡಿದ್ದೇವೆ. 21절의 뒷부분만 읽어봅니다. 21ನೇ ವಚನದಲ್ಲಿ 이런 일을 하는 자들은 하나님의 나라를 유업으로 받지 못할 것이요. ಈಗಲೂ ನಿಮ್ಮನ್ನ ಎಚ್ಚರಿಸುತ್ತೇನೆ ಎಂಬುದಾಗಿ ನೋಡ್ತೇವೆ. 이런 일은 하나님 나라를 유업으로 받을 수 없는 자들이나 하는 행동들입니다. ನೋಡಿ, ಎಲ್ಲ ಪಾಪದಿಂದ ದೂರ ಇರಬೇಕು. ಯಾಕಂದ್ರೆ ಇಂಥ ಕಾರ್ಯಗಳನ್ನು ನಡೆಸುವುದು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂದು ತಿಳಿಸ್ತದೆ. 이렇게 행하고도 깨닫지 못하고 회개하지 않으면 안 된다는 겁니다. ಯಾಕಂದ್ರೆ ಇಂಥ ಕಾರ್ಯಗಳನ್ನು ಮಾಡುವಂತವ್ರು ಪಶ್ಚಾತ್ತಾಪ ಪಡೋದಿಲ್ಲ, ಕ್ಷಮೆ ಹೊಂದೋದಿಲ್ಲ. 만약에 우리 가운데 이런 일을 행하는 사람이 있다면은 혹시 그 사람은 성령을 받지 못한 사람일 수도 있다는 겁니다. ಹಾಗಾಗಿ ಆತ್ಮನನುಸಾರವಾಗಿ ನಡೆಸಲ್ಪಡುವಂತದ್ದು ಹೇಗೆಂಬುದಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಂಡು 실수로 한 번, 두 번 실수로 하는 것이 아니고 ಯಾವಾಗ ಒಂದ್ಸಲ ಎರಡು ಸಲ ನೆನಪು ತಗೊಳ್ಳೋದು, ಇವತ್ತು ನಾನು ಪರಿಶುದ್ಧಾತ್ಮನುಸಾರ ನಡಿಬೇಕು ಅಂತೇಳಿ ತೀರ್ಮಾನ ತಗೊಳ್ಳೋದಲ್ಲ. 늘 습관적으로 habitually 습관적으로 행하는 사람은 성령을 받지 못한 사람일 수도 있다는 겁니다. ನಾವು ಪರಿಪೂರ್ಣವಾಗಿ ಪರಿಶುದ್ಧಾತ್ಮನ ಅನುಸಾರವಾಗಿ ನಡೆಯುವಂತವರಾಗಿ ಮಾರ್ಪಡಬೇಕು. 그런 사람은 제대로 믿는 사람이 아니라는 겁니다. ಹಾಗೆ ಜೀವಿಸುವಂತ ಪ್ರತಿಯೊಬ್ಬರು ತಮ್ಮನ್ನ ಹೇಗೆ
ನಡೆಸ್ಕೊಳ್ತಾ ಇದ್ದಾರೆ ಅಂತ ತಿಳಿದುಕೊಳ್ಳುವುದು ಕೂಡ ಮುಖ್ಯ. 가짜 믿음을 가진 사람일 수 있다는 것입니다. ಅನೇಕ ಬಾರಿ ಅಪನಂಬಿಕೆ ಅಥವಾ ಸುಮ್ಮನೆ ಭಕ್ತಿಯನ್ನ ತೋರುವಂತವರು ಕೂಡ ಇರ್ತಾರೆ. 성령을 받은 사람이라도 실수는 할 수 있어요. ಭಕ್ತಿ ಹಾಗೆ ಇರುವವರ ಹಾಗೆ ಇರ್ತಾರೆ, ಆದ್ರೆ ಸಂಪೂರ್ಣವಾದ ಭಕ್ತಿ ಹೇಗಿರುತ್ತೆ. 그러나 성령을 받은 사람은 반드시 깨닫고 회개하게 된다는 겁니다. ಅಂತವ್ರು ಹೇಗಿರ್ಬೇಕು ಅಂತಂದ್ರೆ ಪರಿಶುದ್ಧಾತ್ಮನ ನಿಜವಾಗ್ಲೂ ನಂಬಿಕೆ ಇರೋರು, ನಿಜವಾಗ್ಲೂ ವಿಶ್ವಾಸದಲ್ಲಿರುವಂತವ್ರು ಪಶ್ಚಾತ್ತಾಪ ಪಡ್ತಾರೆ, ವಾಕ್ಯವನ್ನು ಅನುಸರಿಸ್ತಾರೆ, ವಾಕ್ಯಕ್ಕೆ ಅನುಗುಣವಾಗಿ ನಡೆಯುತ್ತಾರೆ. 회개하지 않고 반복적으로 이런 일을 행하고 있다면 ಒಂದ್ ವೇಳೆ ನಿನ್ನಲ್ಲಿ ಅಂತ ಒಂದು ಆತ್ಮ ಇದೆಯಾ, 자기가 참된 믿음을 가지고 있는지 스스로 체크해 볼 필요가 있습니다. ನಿನ್ನ ವಿಶ್ವಾಸ ಸರಿಯಾದ ರೀತಿಯಲ್ಲಿದೆಯಾ ಅಥವಾ ಹೆಸರಿಗೋಸ್ಕರವಾಗಿ ಸುಮ್ಮನೆ ವಿಶ್ವಾಸದಲ್ಲಿದೆಯಾ? 그럴 경우에는 회개해야 된다는 겁니다. ಒಂದು ವೇಳೆ ನಾವು ಅಪನಂಬಿಕೆಯಲ್ಲಿದ್ದರೂ ಕೂಡ ಪಶ್ಚಾತ್ತಾಪ ಪಟ್ಟು ನಾವು ಮನ ತಿರುಗೋಣ. 우리는 다 예수 그리스도를 믿고 하나님의 자녀가 된 사람들입니다. ನಾವೆಲ್ಲರೂ ಕೂಡ ಯೇಸು ಸ್ವಾಮಿಯನ್ನ ನಂಬಿ ಸಂಪೂರ್ಣವಾಗಿ ದೇವರ ಮಕ್ಕಳಾಗಿ ಮಾರ್ಪಟ್ಟಿದ್ದೇವೆ. 하나님께서는 이러한 죄를 범하지 말라는 것을 경고하고 있는 것입니다. ಈ ವಿಷಯವನ್ನ ನಾವು ನಂಬಿ ಪರಿಶುದ್ಧಾತ್ಮನನುಸಾರವಾಗಿ ನಡೆಯುವುದು ಎಷ್ಟೋ ಮುಖ್ಯ. ಆಮೇಲೆ 전에 너희에게 경계한 것 같이 경계하노니 ನಾವು ಈ ರೀತಿಯಲ್ಲಿ ನಡೆದುಕೊಳ್ಳುವಂಥದ್ದು 이렇게 늘 하나님은 전에도 경계했고 지금도 경계했고 하고 있고 앞으로도 경계할 것입니다. ನಾವು ಈಗಲೂ ಇನ್ನು ಮುಂದೆಯೂ ಬರುವಂತ ದಿನಗಳಲ್ಲಿಯೂ ಹೇಗೆ ನಾವು ನಡೀತಾ ಇದೀವಿ ಅನ್ನುವಂಥದ್ದನ್ನ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಬೇಕು. 하나님은 성령을 통해서 우리에게 경고를 하시는 겁니다. ಯಾಕಂದ್ರೆ ಪರಿಶುದ್ಧಾತ್ಮನ ಮೂಲಕವಾಗಿ ನಮಗೆ ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. 말씀을 통해서 우리에게 경고를 하시는 겁니다. ವಾಕ್ಯಾನುಸಾರವಾಗಿ ನಡೆಯುವಂತೆ ಪರಿಶುದ್ಧಾತ್ಮ ನಮಗೆ ಸಹಾಯಕ್ಕೆ ಕೊಟ್ಟಿದ್ದಾರೆ. 예수 그리스도를 믿지 않는 사람들은 다 이렇게 하면서 살고 있습니다. ಯೇಸುವನ್ನು ನಂಬುವಂತ ಪ್ರತಿಯೊಬ್ಬ ಮನುಷ್ಯರು ಕೂಡ ಈ ರೀತಿಯಲ್ಲಿ ಜೀವಿಸಲಿಕ್ಕೆ ಇಷ್ಟಪಡ್ತಾರೆ. 그들에게는 그것이 자연스러운 것입니다. ಹಾಗಾಗಿ ಇದಕ್ಕೆ ನಾವು ಅನುಸರಿಸೋಣ. 죄의식 없이 행하는 행동 패턴입니다. ಪಾಪವಿಲ್ಲದವರಾಗಿ ಅಥವಾ ಪಾಪದೊಂದಿಗೆ ಸಂಬಂಧ ಬೆಳೆಸದೆ ನಾವು ಆತ್ಮನೊಂದಿಗೆ ಸಾಗೋಣ. 그래서 사도 바울은 경계하고 또 경계하고 경고하는 것입니다. ಅಪೊಸ್ತಲನಾದ ಪೌಲನು ಕೂಡ ತಿಳಿಸ್ತಾ ಇದ್ದಾನೆ, ನೀವು ಪರಿಶುದ್ಧಾತ್ಮನ ಅನುಸಾರವಾಗಿ ನಡೆಯಬೇಕು ಎಂಬುದಾಗಿ ತಿಳಿಯಪಡಿಸುವಂತದನ್ನು ನೋಡ್ತೇವೆ. 우리는 실수로 우리도 모르는 사이에 이런 죄를 범할 수 있습니다. ಯಾಕಂದ್ರೆ ಅನೇಕ ಬಾರಿ ನಮಗೆ ಗೊತ್ತಿಲ್ಲದಿರನೆ ಕೆಲವು ಪಾಪದ ಇಚ್ಛೆಗಳು ನಮ್ಮನ್ನ ಕಾಡ್ತವೆ. 왜냐하면 항상 성령을 의지하며 성령을 따라서 살지 않기 때문입니다. ಯಾಕಂದ್ರೆ ಪರಿಶುದ್ಧಾತ್ಮನ ಅನುಸಾರವಾಗಿ ನಾವು ನಡೀತಾ ಇಲ್ಲ, ಪರಿಶುದ್ಧಾತ್ಮನಿಗೆ ನಾವು ಹೆಚ್ಚಿನ ಒತ್ತು ನೀಡದೇ ಇರೋದಕ್ಕೆ ಶರೀರದ ಇಚ್ಛೆಗಳು ನಮ್ಮನ್ನ ಕಾಡುವುದು. 죄의 성품이 육체의 소욕을 일으키게 되기 때문입니다. ಇವೆರಡನ್ನ ಕೂಡ ನಾವು ನೆನೆಸಬೇಕು. 그래서 실수할 수도 있다고요. ಯಾವುದೇ ಕಾರಣಕ್ಕೂ ನಾವು ಪಾಪದಲ್ಲಿ ಬೀಳಬಾರದು. 이런 경우에 우리에게 주신 구원이 취소되는 것은 아닙니다. ಹಾಗಾಗಿ ನಮಗೆ ಕೊಡಲ್ಪಟ್ಟಿರುವಂತಹ ರಕ್ಷಣೆ ಎಂತದ್ದು, ಆ ರಕ್ಷಣೆಯ ಶ್ರೇಷ್ಠತೆ ಎಷ್ಟು ಎಂಬುದಾಗಿ ನಾವು ಅರಿಯಬೇಕು. 그러나 하나님은 회개하고 돌아서라고 경고하시는 겁니다. ಆ ಒಂದು ದೇವರ ಆ ರಕ್ಷಣೆಯಲ್ಲಿ ನಡಿಬೇಕು ಅಂತೇಳಿ ನಮ್ಮಲ್ಲಿ ಮತ್ತೆ ಪಶ್ಚಾತ್ತಾಪವನ್ನ ಹುಟ್ಟಿಸಿ ಆ ಒಂದು ಆಶೀರ್ವಾದವನ್ನ ಹೊಂದಿಕೊಳ್ಳಿಕ್ಕೆ ಸಹಾಯ ಮಾಡ್ತಾ ಇದೆ. 그래서 오늘 말씀은 육체의 소욕대로 살지 않기 위해서는 성령을 의지하고 살아라는 말씀입니다. ಹಾಗಾಗಿ ಇವತ್ತು ನಾವು ನೆನಪಿಟ್ಕೋಬೇಕಾಗಿರುವಂತಹ ಒಂದು ವಿಷಯ, ಪರಿಶುದ್ಧಾತ್ಮನ ಅನುಸಾರವಾಗಿ ನಾವು ನಡೆಯಬೇಕು ಎಂಬುದಾಗಿ. 성령을 따라서 살아라는 것입니다. ಪರಿಶುದ್ಧಾತ್ಮನ ಅನುಸಾರವಾಗಿ ನಡೆಯಿರಿ. In the Holy Spirit. ಪರಿಶುದ್ಧಾತ್ಮನೊಂದಿಗೆ. By the Holy Spirit. ಪರಿಶುದ್ಧಾತ್ಮನ ಮೂಲಕ. With the Holy Spirit. ಪರಿಶುದ್ಧಾತ್ಮನಲ್ಲಿ. Through the Holy Spirit. ಪರಿಶುದ್ಧಾತ್ಮನ ಮೂಲಕವಾಗಿ. 이렇게 살아야 육체의 일을 이루지 아니한다는 것입니다. ಈ ರೀತಿಯಲ್ಲಿ ನಾವು ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿ ಶಾರೀರಿಕವಾದ
ಅಭಿಲಾಷೆಗಳು ನಮ್ಮನ್ನ ಬಾಧಿಸಲಿಕ್ಕೆ ಸಾಧ್ಯವಿಲ್ಲ. 이렇게 살아야 죄를 범하지 않고 하나님의 자녀답게 살 수 있다는 것입니다. ಈ ರೀತಿಯಲ್ಲಿ ಮಾಡುವಂತ ಸಂದರ್ಭದಲ್ಲಿ ಶರೀರದ ಪಾವದ ಕಾರ್ಯಗಳು ನಮ್ಮನ್ನ ಕಾಡ್ಲಿಕ್ಕೆ ಸಾಧ್ಯವಿಲ್ಲ. 할렐루야. ಹಲ್ಲೆಲೂಯ. 오늘은 성령을 따라 살아라. 그리하면 육체의 욕심을 이루지 아니하리라 라는 제목으로 말씀을 나눴습니다. ತಂತ್ರ ಮಾಡಬೇಡ್ರಿ. ಇವತ್ತು ಕೇಳಿರುವಂತ ಎಲ್ಲ ವಾಕ್ಯವನ್ನ ಕೂಡ ನಾವು ನೆನಪಿಟ್ಕೋಬೇಕು. ಆತ್ಮನ ಅನುಸಾರವಾಗಿ ನಾವು ನಡೆಸಲ್ಪಡುವ ಹಾಗೆ ನಮ್ಮನ್ನ ಒಪ್ಪಿಸ್ಕೊಡ್ಬೇಕು. 우리 자신을 늘 돌아보면서 ಅನೇಕ ಬಾರಿ ಕೇಳಿ ಇದನ್ನ ಈ ವಾಕ್ಯದ ಮೂಲಕವಾಗಿ ಮತ್ತೆ ನಾವು ತಿಳ್ಕೊಳ್ಳೋಣ. 우리 안에 성령께서 계신다는 것을 인정하고 ನಮ್ಮಲ್ಲಿ ಪರಿಶುದ್ಧಾತ್ಮನಿದ್ದಾರೆ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು. 그 성령께 우리를 맡기면서 ಆಗ ಪರಿಶುದ್ಧಾತ್ಮನಿಗೆ ನಾವು ಅವಕಾಶ ಕೊಡುವಾಗ 성령이 인도하시는 바에 따라서 우리가 살아야 됩니다. ಪರಿಶುದ್ಧಾತ್ಮ ನಮಗೆ ಹೇಗೆ ನಡೆಸ್ತಾರೋ ಹಾಗೆ ನಾವು ನಡೆಯುವಂಥದ್ದು ಒಳ್ಳೆಯದು. 이것이 죄를 짓지 않는 방법이고 ಯಾವಾಗ ಆ ರೀತಿಯಲ್ಲಿ ನಡೆಸ್ತೀವೋ ಇದು ಪಾಪವನ್ನ ಮಾಡದಂತೆ ಕಾಪಾಡುವಂತ ಒಂದು ಕಾರ್ಯವಾಗಿರ್ತದೆ. 이것이 육체의 일을 이루지 않는 방법이고 ಹಾಗೆ ಶಾರೀರಿಕವಾದ ಕಾರ್ಯಗಳು ಎಷ್ಟು ಮಾತ್ರಕ್ಕೂ ನಮ್ಮಲ್ಲಿ ಇನ್ನು ಮೇಲೆ ಫಲಿಸೋದಿಲ್ಲ. 이것이 육체의 소욕을 억제하는 방법입니다. ಹಾಗಾಗಿ ಇದನ್ನ ನಾವು ನೆನಪಿಟ್ಕೊಳ್ಳೋಣ. ಈ ವಾಕ್ಯಗಳಿಗೆ ನಾವು ಒತ್ತು ನೀಡೋಣ. ಆತ್ಮದೇವರಿಗೆ ನಾವು ಅನುಸಾರವಾಗಿ ನಡೆಯೋಣ. 성령을 의지하면서 살면서 ಪರಿಶುದ್ಧಾತ್ಮನ ಅನುಸಾರ ನಾವು ನಡೆಯುವಾಗ 승리하는 저와 여러분이 되기를 예수 그리스도 이름으로 축원합니다. ಪರಿಶುದ್ಧಾತ್ಮನೇ ನಿಮ್ಮನ್ನ ಎಲ್ಲಾ ವಿಷಯಗಳಲ್ಲಿ ನಡೆಸಲ್ಪಡ್ಲಿ, ಆಶೀರ್ವದಿಸಲಿ ಎಂಬುದಾಗಿ ನಾನು ನಿಮ್ಗೆ ಶುಭವನ್ನು ಹಾರೈಸ್ತೇನೆ. ಆಮೆನ್. 할렐루야. ಹಲ್ಲೆಲೂಯಾ. 누가 대표로 기도 좀 해주세요. ಯಾರಾದ್ರೂ ಒಬ್ರು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮೂಲಕವಾಗಿ ನಾವು ಮುಕ್ತಾಯ ಮಾಡ್ಕೊಳ್ಳೋಣ. ಮಹಾಪ್ರೀತಿಯುಳ್ಳ ಪರಲೋಕ ತಂದೆ, ನಿಮಗೆ ಸ್ತೋತ್ರ ಮಾಡ್ತೀವಿ ಸ್ವಾಮಿ ಕರ್ತನೆ. ನಿಮ್ಮ ನಾಮದಲ್ಲಿ ಕರ್ತನೆ, ವಿಶೇಷವಾಗಿ ಸ್ವಾಮಿ ಕರ್ತನೆ ಪ್ರೊಫೆಸರ್ ಕಾಂಕಾಲಮಯ್ಯವರ ಮುಖಾಂತರವಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಸ್ವಾಮಿ 17-21 ವಚನ ತನಕ ಸ್ವಾಮಿ ನೀವು ಮಾತನಾಡಿದ ಒಂದು ವಿಷಯಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಾವೆಲ್ಲರೂ ಪರಿಶುದ್ಧಾತ್ಮನ ಮೂಲಕ ನಡೆಸಲ್ಪಡುವಂತೆ ಪರಿಶುದ್ಧಾತ್ಮನಿಗೆ ದೇವರು ವಿಧೇಯರಾಗಿ ಸ್ವಾಮಿ ನಿತ್ಯವೂ ಸ್ವಾಮಿ ಕರ್ತನೆ ವಿಶೇಷವಾಗಿ ದೇವರೇ ಶಾರೀರಿಕವಾಗಿ ವಿರುದ್ಧವಾಗಿ ನಿಲ್ಲುವಂತ ಎಲ್ಲ ಪಾಪದ ಕಾರ್ಯಗಳನ್ನು ನಾವು ನಿರಾಕರಿಸಿ ಆತ್ಮನ ಮೂಲಕ ನಡೆಸಲ್ಪಡುವಂತೆ ಕೃಪೆ ಮಾಡು. ನೀವು ಆಶೀರ್ವದಿಸಿ ನಡೆಸು. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಪ್ರೊಫೆಸರ್ ಅವರನ್ನು ಆಶ್ರದ ಮಾಡು, ರುಬಿನ್ ಪಾಸ್ಟರ್ನ ಆಶ್ರದ ಮಾಡು. ಈ ಕೂಟದಲ್ಲಿ ಸೇರಿ ಬಂದ ಎಲ್ಲ ದೇವ ಸೇವಕರನ್ನ ನಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದೀವಿ ತಂದೆ. ಆಮೆನ್. 아멘. 자, 다음 주에 또 보겠습니다. See you again on next Saturday. ವಾರದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭವಾಗಲಿ. ಥ್ಯಾಂಕ್ ಯು ಪ್ರೊಫೆಸರ್. Thank you. Praise the Lord. In the Holy Spirit, by the Holy Spirit, with the Holy Spirit, through the Holy Spirit. ಆಮೆನ್. Amen. ಆಮೆನ್.